ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ವಿಡಿಯೋ ಕ್ಲಾಸ್ನಲ್ಲಿ ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದಲ್ಲಿ ಬರುವ ಜನಸಂಖ್ಯಾಶಾಸ್ತ್ರದ ಅರ್ಥ, ಡೆಮೋಗ್ರಫಿ ಎಂಬ ಪದದ ಉತ್ಪತ್ತಿ, ಜನಸಂಖ್ಯಾಶಾಸ್ತ್ರದ ವಿಧಗಳು ಹಾಗೂ ಭಾರತದಲ್ಲಿ ಜನಗಣತಿಯ ಸ್ವರೂಪದ ಕುರಿತು ಏನಂದರೆ ನಾವು ತಿಳಿದುಕೊಂಡಿವಿ. ಈಗ ಮುಂದಿನದಾಗಿ ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳ ಕುರಿತೇನೆಂದರೆ ಈ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ. ಒಟ್ಟಾರೆಯಾಗಿ ಈ ಒಂದು ಲಕ್ಷಣಗಳ 6 ಲಕ್ಷಣಗಳನ್ನು ನಾವಿಲ್ಲೇನೆಂದರೆ ಪ್ರಮುಖವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಸೈಜ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪಾಪ್ಯುಲೇಷನ್, ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ. ಏಜ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್, ಭಾರತದಲ್ಲಿ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ. ದ ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ, ಭಾರತದಲ್ಲಿ ಕುಸಿಯುತ್ತಿರುವ ಲಿಂಗಾನುಪಾತ. ಇನ್ಕ್ರೀಸಿಂಗ್ ಲಿಟ್ರಸಿ ರೇಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್, ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ. ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫರೆನ್ಸ್, ಹೆಚ್ಚುತ್ತಿರುವ ಗ್ರಾಮೀಣ ನಗರ ವ್ಯತ್ಯಾಸಗಳು. ಈ 6 ಪ್ರಮುಖ ಲಕ್ಷಣಗಳಲ್ಲಿ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಭಾರತೀಯ ಜನಸಮೂಹದ ಗಾತ್ರ ಮತ್ತು ಬೆಳವಣಿಗೆ. ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶವು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳಿಗೆ ಜನಸಂಖ್ಯೆಯಲ್ಲಿ ಹೋಲಿಕೆ ಮಾಡಿ ನೋಡೋದಾದರೆ ಒಂದು 2ನೇ ಸ್ಥಾನದಲ್ಲಿ ಏನಂದರೆ ನಮ್ಮ ಭಾರತ ಇರ್ತಕ್ಕಂಥದ್ದನ್ನು ನಾವಲ್ಲೇ ಕಾಣ್ತಾ ಇದ್ದೀವಿ. ಜಾಗತಿಕವಾಗಿ ಭಾರತವು ಚೀನಾ ನಂತರದ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ಆಗಿರ್ತಕ್ಕಂಥದ್ದು. 2011ರ ಜನಗಣತಿಯ ವರದಿಗಳ ಪ್ರಕಾರ ಭಾರತದ ಜನಸಂಖ್ಯೆಯು 121 ಕೋಟಿಯಷ್ಟು ಇರ್ತಕ್ಕಂಥದ್ದು ನಾವಲ್ಲೇ ಗಮನಿಸಬೇಕಾಗಿರ್ತಕ್ಕಂಥ ನಾವಲ್ಲೇ ಕಾಣ್ತಾ ಇದ್ದೀವಿ. ಭಾರತವು ಪ್ರತಿ ವರ್ಷ ಜನಸಂಖ್ಯಾ ಪ್ರಮಾಣ ಅಂದರೆ ಏರುತ್ತಲೇ ಇರತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಒಂದೊಂದು ಪುಟ್ಟ ದೇಶಗಳನ್ನು ಕೂಡ ಏನಂತಂದರೆ ಆಗುವಷ್ಟು ಜನಸಂಖ್ಯೆ ಏನಂತಂದರೆ ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ದೀವಿ. ವರ್ಷದಿಂದ ವರ್ಷಕ್ಕೆ ಏನಂದರೆ ಜನಸಂಖ್ಯೆಯ ಪ್ರಮಾಣ ಅಂತಕ್ಕಂಥದ್ದು ಭಾರತದಲ್ಲಿ ಹೆಚ್ಚು ಆಗ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. 1901ರಿಂದ 1951ರ ಅವಧಿಯಲ್ಲಿ ಸರಾಸರಿ ವಾರ್ಷಿಕ ಬೆಳವಣಿಗೆಯ ಪ್ರಮಾಣ 1.33 ಅಲ್ಪ ಪ್ರಮಾಣದ ಬೆಳವಣಿಗೆ ಅಂದರೆ ದಾಖಲಿಸಿತ್ತು. ಸ್ವಲ್ಪ ಪ್ರಮಾಣದಲ್ಲಿಯೇ ಇದು ಜನಸಂಖ್ಯೆಯ ಪ್ರಮಾಣ ಆಗಿರ್ತಕ್ಕಂಥದ್ದು ನಾವಿಲ್ಲಿ 1901ರಿಂದ 1951ರಲ್ಲಿ ನಾವೇನೆಂದರೆ ಕಾಣ್ಬೋದಾಗಿರ್ತಕ್ಕಂಥದ್ದು. ವಾಸ್ತವದಲ್ಲಿ 1911ರಿಂದ 1921ರ ಮಧ್ಯೆ ಶೇಕಡ 0.03ರಷ್ಟು ಏನಂದರೆ ಋಣಾತ್ಮಕ ಬೆಳವಣಿಗೆ ಏನಂದರೆ ಕಂಡಿತ್ತು. ಅಂದರೆ ಈ ಒಂದು ಅವಧಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಕಡಿಮೆ ರೀತಿಯಲ್ಲಿ ಅಂದರೆ ಕಡಿಮೆ ಆಗ್ತಾ ಏನಂದರೆ ಜನಸಂಖ್ಯೆ ಕಡಿಮೆ ಆಗ್ತಾ ಬಂತು. ಅದು 1911ರಿಂದ 1921ರ ಮಧ್ಯದಲ್ಲಿ ಏನಂದರೆ ಕಡಿಮೆ ಆಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ಆದರೆ 1918ರಿಂದ 1919ರ ನಡುವೆ ಜನರನ್ನು ಬಾಧಿಸಿರ್ತಕ್ಕಂಥ ವಿಷಮಶೀತ ಜ್ವರ, ಈ ಒಂದು ಜ್ವರದಿಂದಾಗಿ ಏನಂದರೆ ದೇಶದ ಒಟ್ಟು ಜನಸಂಖ್ಯೆ ಏನಂದರೆ ಶೇಕಡ 5ರಷ್ಟು ಜನರನ್ನು ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಏನಂದರೆ ಇದು ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು ಕೋವಿಡ್-19ನ ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ದೀವೋ, ಬೇರೆ ಕಡೆ ಎಲ್ಲ ಭಾಳಷ್ಟು ಜನ ಏನಂತಂದರೆ ಕೋವಿಡ್-19 ಏನಂದರೆ ಮರಣ ಹೊಂದಿರತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ವಿ. ಹೀಗೆ ಇದು ಒಂದು ಕಡೆ ಆಗಿರ್ತಕ್ಕಂಥದ್ದಲ್ಲ, ಎಲ್ಲ ಕಡೆ ಏನಂದರೆ ಜಗತ್ತಿನಲ್ಲಿರ್ತಕ್ಕಂಥ ಹಲವಾರು ದೇಶಗಳು ಕೂಡ ಏನಂತಂದರೆ ಪ್ರಮುಖವಾಗಿ ಸಮಸ್ಯೆ ಏನಂದರೆ ಹೊಂದಿರತಕ್ಕಂಥದ್ದು ನಾವು ಕಾಣ್ತಿದ್ವಿ. ಅದೇ ರೀತಿಯಾಗಿ ಅಂದಿನ ದಿನಮಾನಗಳಲ್ಲಿ ಏನಾಗಿತ್ತು ಅಂತಂದರೆ ಈ ವಿಷಮಶೀತ ಜ್ವರ ಅಂತಕ್ಕಂಥದ್ದು ಏನಂದರೆ ಭಾಳಷ್ಟು ಪ್ರಮಾಣದಲ್ಲಿ ಏನಂದರೆ ಪ್ರಭಾವ ಬೀರಿತ್ತು. ಆ ಹಂತದಲ್ಲಿ ಏನಾಯಿತು ಅಂತಂದರೆ ಜನಸಾಮಾನ್ಯರಿಗೆ ಏನಂದರೆ ತೊಂದರೆಯನ್ನು ಅನುಭವಿಸಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದು. ಜೊತೆಗೆ ಸಾವಿನ ಪ್ರಮಾಣ ಕೂಡ ಅಧಿಕವಾಗಿರ್ತಕ್ಕಂಥದ್ದು ಅಂದಿನ ದಿನಗಳಲ್ಲಿ ಹೆಚ್ಚಾಗಿತ್ತು. ಹಾಗಾಗಿ ಶೇಕಡ ಜನಸಂಖ್ಯೆಯಲ್ಲಿ ಅಂದರೆ ಶೇಕಡ 5ರಷ್ಟು ಜನರನ್ನೇನೆಂದರೆ
ಈ ವಿಷಮ ಶೀತ ಜ್ವರ ಏನಂದರೆ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ಇದಕ್ಕೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು ನಾವಲ್ಲೇ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ಹಾಗೆ ಎರಡನೇ ಲಕ್ಷಣ ನಾವು ನೋಡೋದಾದರೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಅಂತಕ್ಕಂಥದ್ದು, ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ ಅಂತಕ್ಕಂಥದ್ದು. ಸ್ವಾತಂತ್ರ್ಯ ನಂತರದ ಭಾರತದ ಜನಸಂಖ್ಯೆಯು ಏರಿಕೆ ಪ್ರಮಾಣ ಏನಂದರೆ ಗಣನೀಯವಾಗಿ ಹೆಚ್ಚಾಗ್ತಾ ತೊಡಗ್ತಾ ಅಂತಂದರೆ ಹೋಯಿತು. ಅಂದರೆ ಯಾವ ರೀತಿ ಅಂದರೆ ಜನಸಂಖ್ಯೆ ಪ್ರಮಾಣವು ಕೂಡ ಅಂದರೆ ಏರ್ಕೊಂತ ಹೋಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಏನಾಗಿಲ್ಲ. ನಾವು 1961ರಿಂದ 1981 ಅವಧಿಯಲ್ಲಿ ಜನಸಂಖ್ಯೆ ಅಂದರೆ ಶೇಕಡ 2.2 ಅಂದರೆ ಏರಿಕೆ ಆಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿದೆ. ಅಲ್ಲಿಂದ ಆಚೆ ಅಂದರೆ ವಾರ್ಷಿಕ ಬೆಳವಣಿಗೆಯ ಪ್ರಮಾಣ ಅಂದರೆ ಇಳಿಮುಖವಾದರೂ ಕೂಡ ಅಂದರೆ ಜನಸಂಖ್ಯೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಕಡಿಮೆ ಆಯಿತು. ಕಡಿಮೆ ಆದರೂ ಕೂಡ ಉಳಿದ ದೇಶಗಳಿಗೆ ಹೋಲಿಕೆ ಮಾಡಿ ನೋಡೋದಾದರೆ ನಮ್ಮ ದೇಶದ ಒಂದು ಜನಸಂಖ್ಯೆ ಏನಂತಂದರೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಈ ಒಂದು ಕೋಷ್ಟಕ ನೋಡೋದ್ರ ಮೂಲಕವಾಗಿ ನಾವು ಒಂದರಲ್ಲಿ ಅಂದರೆ ಈ ಒಂದು ಕೋಷ್ಟಕದಿಂದ ನಾವು ಜನನ ಮರಣ ಪ್ರಮಾಣಗಳಿಗೆ ಸಂಬಂಧಿಸಿದಂತೆ ತುಲನಾತ್ಮಕವಾಗಿರ್ತಕ್ಕಂಥ ಸಂಚಲನವನ್ನು ಕೂಡ ಏನಂದರೆ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು. 1921ರಿಂದ 1931 ದಶಕದ ನಂತರ ಜನಸಂಖ್ಯಾಶಾಸ್ತ್ರೀಯ ಬದಲಾವಣಾ ಹಂತಗಳೇನೆಂದರೆ ಸ್ಪಷ್ಟವಾಗಿ ಏನಂದರೆ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು. ಭಾಳ ವ್ಯತ್ಯಾಸ ಇರ್ತಕ್ಕಂಥದ್ದು ನಾವೆಲ್ಲೇ ಕಾಣ್ತಾ ಇದ್ವಿ. ಇಲ್ಲಿ ನೋಡ್ತಾ ಇದ್ರಲ್ಲ ವಿದ್ಯಾರ್ಥಿಗಳೇ, 1921ರಿಂದ 1931 ದಶಕದ ನಂತರ ಭಾಳಷ್ಟು ವೇರಿಯೇಷನ್ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಹಾಗೆಯೇ 1931ಕ್ಕೆ ಮುನ್ನ ಅಂದರೆ ಅದಕ್ಕಿಂತ ಪೂರ್ವದಲ್ಲಿ ಏನಂದರೆ ಜನನ ಮರಣ ಎರಡೂ ಪ್ರಮಾಣಗಳೇನೆಂದರೆ ಅಧಿಕವಾಗಿತ್ತು. ಅಂದರೆ 1931 ಮುಂಚೆ ಹುಟ್ಟತಕ್ಕಂಥ ಜನಸಂಖ್ಯೆಯ ಪ್ರಮಾಣ ಕೂಡ ಏನಂದರೆ ಜಾಸ್ತಿ ಆಗಿತ್ತು. ಮರಣ ಹೊಂದತಕ್ಕಂಥ ಒಂದು ಜನಸಂಖ್ಯೆಯ ಪ್ರಮಾಣ ಕೂಡ ಏನಂದ್ರೂ ಅಧಿಕವಾಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಆದರೆ ತದನಂತರದಲ್ಲಿ ಏನಾಯಿತು ಅಂತಂದರೆ ಮರಣ ಪ್ರಮಾಣದಲ್ಲಿ ಅಂದರೆ ತೀವ್ರವಾಗಿರ್ತಕ್ಕಂಥ ಇಳಿಕೆ ಆಗಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಬರ್ತಾ ಬರ್ತಾ ಏನಾಯ್ತು ಅಂದರೆ ಈ ಮರಣಿಸ್ತಕ್ಕಂಥವ್ರು ಅಂದರೆ ಸಾವಿನ ಸಂಖ್ಯೆ ಅಂತಕ್ಕಂಥದ್ದೇನೆಂದರೆ ಕಡಿಮೆ ಆಗಿ ಬರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಜೊತೆಗೆ ಜನನ ಪ್ರಮಾಣದಲ್ಲಿ ಅಲ್ಪ ಮಟ್ಟದಲ್ಲಿ ಕೂಡ ಏನಂದರೆ ಇಳಿಕೆ ಆಯಿತು. ಅಲ್ಲಿ ಕೂಡ ಏನಂತಂದರೆ ಜನನ ಆಗ್ತಕ್ಕಂಥ ಒಂದು ಸಂಖ್ಯೆಗಳನ್ನು ನಾವು ನೋಡ್ತಾ ಹೋದರೂ ಕೂಡ ಅಲ್ಲಿ ಕೂಡ ಏನಂದರೆ ಈ ಒಂದು ಅಂಕೆ ಸಂಖ್ಯೆಗಳಲ್ಲಿ ಅಂದರೆ ಕಡಿಮೆ ಆಗ್ತಾ ಬಂದಿರತಕ್ಕಂಥದ್ದು ನಾವಲ್ಲೇ ಗುರುತಿಸ್ಬೋದಾಗಿದೆ. ಇದಕ್ಕೆ ಕಾರಣ ಏನಾಗಿತ್ತಪ್ಪ ಅಂತಂದರೆ ಯಾವ ರೀತಿ ಆಗಿತ್ತು, ಅಲ್ಪ ಮಟ್ಟಿಗೆ ಆಗಿರೋ ಕಾರಣ ಏನಾಯ್ತಂದರೆ ಅಂದಿನ ದಿನಮಾನಗಳಲ್ಲಿ ಇರ್ತಕ್ಕಂತಹ ಬರ, ಸಾಂಕ್ರಾಮಿಕ ರೋಗಗಳೇನೆಂದರೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನೆಂದರೆ ಕೈಗೊಂಡ್ರು. ಸೊ ಅಲ್ಲಿ ಭಾಳಷ್ಟು ಒಂದು ಕಾಯಿಲೆಗಳು ಇರ್ತಕ್ಕಂಥದ್ದಾಗಿರ್ಬೋದು, ಆ ಎಲ್ಲ ಕಾಯಿಲೆಗಳಾಗಿರ್ತಕ್ಕಂಥದ್ದು, ಬರ ಅತಿಯಾಗಿರ್ತಕ್ಕಂಥದ್ದು ಏನಂದರೆ ಮಳೆಯಿಂದ ಆಗಿರ್ತಕ್ಕಂಥದ್ದಾಗಿರ್ಬೋದು, ವಾತಾವರಣದಿಂದ ಆಗಿರ್ತಕ್ಕಂಥದ್ದಾಗಿರ್ಬೋದು, ತೊಂದರೆಗಳನ್ನು ಏನಾರು ಅನುಭವಿಸಿದ್ರಪ್ಪ ಅಂದ್ರೆ ಬರದೇ ಇರತಕ್ಕಂಥದ್ದನ್ನು, ಮಳೆ ಬರದೇ ಇರತಕ್ಕಂಥದ್ದಾಗಿರ್ಬೋದು. ಸೊ ಈ ಹಲವಾರು ಸಮಸ್ಯೆಗಳೇನೆಂದರೆ ಎದುರಿಸಿರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಅದರ ಜೊತೆಗೆ ಏನಂದರೆ ಸಾಂಕ್ರಾಮಿಕ ರೋಗಗಳು ಇರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ವಿ. ಸೊ ಅದಕ್ಕೆ ಅಗತ್ಯವಾದ ಕ್ರಮಗಳನ್ನು ಕೈಗೊಂಡಿದ್ದರಿಂದಾಗಿ ಅಲ್ಲಿ ಏನಾಯಿತು ಅಂತಂದರೆ ಪ್ರಮಾಣಗಳಲ್ಲಿ ಕೂಡ ಏನಂದರೆ ವೇರಿಯೇಷನ್ ಆಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. 1921ರಲ್ಲಿ ಮರಣ ಪ್ರಮಾಣ ಅಂದರೆ ಇಳಿಕೆಯಾಗಲು ಕಾರಣ ಆಯಿತು. ಈ ಒಂದು ಇಸ್ವಿಯಲ್ಲಿ ಏನಾಯ್ತು ಅಂದರೆ ವಿವಿಧ ಬಗೆಯ ಜ್ವರಗಳು ಇರ್ತಕ್ಕಂಥ ನಾವಲ್ಲಿ ಕಾಣ್ತಿದ್ವಿ. ಅದರಲ್ಲಿ ಉದಾಹರಣೆ ನಾವು ನೋಡೋದಾದರೆ ಪ್ಲೇಗು, ಸಿಡುಬು, ಕಾಲರ ರೋಗಗಳು ಅಂದರೆ ಪ್ರಮುಖ ಸಾಂಕ್ರಾಮಿಕ ರೋಗಗಳಾಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಿದ್ವಿ. ಭಾಳಷ್ಟು ಎಲ್ಲ ಕಡೆಗಳಲ್ಲೂ ಕೂಡ ಏನಂತಂದರೆ ಈ ಒಂದು ಸಮಸ್ಯೆಯನ್ನು ಅನುಭವಿಸಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ಹಾಗಾಗಿ ಏನಂತಂದರೆ ಕಂಡುಹಿಡಿರ್ತಕ್ಕಂಥ ಒಂದು ವೈಜ್ಞಾನಿಕ ಒಂದು ಬೆಳವಣಿಗೆಯಿಂದಾಗಿ ಸೊ ಅಲ್ಲಿ ಒಂದು ರೋಗಗಳ ನಿಯಂತ್ರಣ ಮಾಡ್ತಕ್ಕಂಥದ್ದು ಕಾರ್ಯಗಳೇನದರಲ್ಲಿ ಯಶಸ್ವಿ ಆಯಿತು. ಆ ನಂತರದಲ್ಲಿ 1931ಕ್ಕಿಂತ ಮೊದಲು ಜನನ ಮರಣ ಪ್ರಮಾಣಗಳೆರಡೂ ಏನಂದರೆ ಹೆಚ್ಚಾಗಿದ್ದು 1931ಕ್ಕಿಂತ ಮುಂಚೆ. ಮುಂದೆ ಮರಣ ಪ್ರಮಾಣ ಕೂಡ ಏನಂದರೆ ತೀವ್ರವಾಗಿರ್ತಕ್ಕಂಥ ಕುಸಿತ ಕಂಡಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಇಲ್ಲಿ ಮರಣಿಸುವವರ ಸಂಖ್ಯೆ ಕೂಡ ಏನಂದರೆ ಕಡಿಮೆ ಆಗ್ತಾ ಬಂತು. ಜನನ ಪ್ರಮಾಣ ಕೂಡ ಏನಂದರೆ ಅಲ್ಪ ಪ್ರಮಾಣದಲ್ಲಿ ಅಂದರೆ ಕಡಿಮೆ ಆಗ್ತಾ ಬಂದಿರತಕ್ಕಂಥ ನಾವೆಲ್ಲ ಕಾಣ್ತಿದ್ವಿ. ಅಂದರೆ ಸಾಯೋರ ಸಂಖ್ಯೆ ಕಡಿಮೆ ಆಯಿತು, ಭಾಳಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತೀವಿ ಈ ಅವಧಿಯಲ್ಲಿ. ಅದರ ಜೊತೆಗೆ ಜನಿಸ್ತಕ್ಕಂಥದ್ದು ಇಲ್ಲಿ ಜನನ ಪ್ರಮಾಣ ಕೂಡ ಏನಂದರೆ ಅಲ್ಪ ಪ್ರಮಾಣದಲ್ಲಿ ಏನಂದರೆ ಕುಸಿತ ಆಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ ನಾವು 1921ಕ್ಕಿಂತ ಮುಂಚೆ ಜನಸಮೂಹದ ಬೆಳವಣಿಗೆ ಪ್ರಮಾಣ ಅಂತಕ್ಕಂಥದ್ದೇನೆಂದರೆ
ಸ್ಥಿರವಾಗಿರಲಿಲ್ಲ, ಇಷ್ಟೇ ಇರ್ತಿತ್ತು ಅನ್ನೋದ್ರ ಬಗ್ಗೆ ಏನಂದ್ರೆ ನಾವಿಲ್ಲಿ ಅಂದಾಜು ಹಾಕೋಕ್ಕೇನೆಂದರೆ ಆಗದೇ ಇರತಕ್ಕಂಥ ಸ್ಥಿತಿ ಏನಂದರೆ ಇಲ್ಲಿ ನಿರ್ಮಾಣ ಆಗಿತ್ತು. ಅದು ಯಾವ ರೀತಿ ಅಂದರೆ ಕೆಲವೊಮ್ಮೆ ಹೆಚ್ಚಾಗಿರ್ತಿತ್ತು, ಇನ್ನು ಕೆಲವೊಮ್ಮೆ ಏನಂದರೆ ಕಡಿಮೆ ಆಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ವಿ. ಸೊ ಹಾಗಾಗಿ ನಾವು ಇದನ್ನು 1921 ಏನಂದರೆ ಜನಸಂಖ್ಯಾಶಾಸ್ತ್ರೀಯ ವಿಭಜಕ ವರ್ಷ ಅಂತೇಳ್ಬಿಟ್ಟು ನಾವಿಲ್ಲಿ ಪರಿಗಣಿಸ್ತಕ್ಕಂಥ ನಾವಿಲ್ಲಿ ಕಾಣ್ತಿದ್ವಿ. ನೆನಪಿರಲಿ, 1921 ಜನಸಂಖ್ಯಾಶಾಸ್ತ್ರೀಯ ವಿಭಜಕ ವರ್ಷ ಅಂತೇಳ್ಬಿಟ್ಟು ನಾವಿಲ್ಲಿ ಪರಿಗಣಿಸಲಾಗಿದೆ. ಹಾಗೆಯೇ 1901 ಮತ್ತು 1911 ಅವಧಿಯಲ್ಲಿ ಜನಸಂಖ್ಯೆಯ ಒಟ್ಟು ಶೇಕಡ 5.9 ಏರಿಕೆ ಆಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. 1911 ಮತ್ತು 1921 ಅವಧಿಯಲ್ಲಿ ಶೇಕಡ 0.39 ಇಳಿಕೆ ಕಂಡು ಬಂದಿರತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. 1931 ದಶಕದಿಂದ ಜನಸಂಖ್ಯೆ ಏನಂದರೆ ಸತತವಾಗಿ ಏರುತ್ತಲೇ ಇರತಕ್ಕಂಥದ್ದು ನಾವಲ್ಲೇ ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಮುಂಚೆ ಯಾವ ರೀತಿ ಆಗ್ತಿತ್ತು ಅಂತಂದರೆ 1901 ಆಗಿರ್ಬೋದು, 1911 ಆಗಿರ್ಬೋದು, 1921 ಮುಂಚೆ ಅಂದರೆ 21ರಿಂದ ಕೂಡ ಅಲ್ಲಿವರೆಗೆ ಏನಾಗ್ತಿತ್ತು ಅಂತಂದರೆ ಜನಸಂಖ್ಯೆಯ ಪ್ರಮಾಣ ಅಂದರೆ ಕಡಿಮೆ ಆಗ್ತಕ್ಕಂಥದ್ದು, ಹೆಚ್ಚಾಗ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ವಿ. ಆದರೆ 1931 ದಶಕದಿಂದ ಈ ಕಡೆ 1931ರಿಂದ 2011ವರೆಗೂ ಕೂಡ ಏನಂದರೆ ನಾವು ಜನಸಂಖ್ಯೆಯಲ್ಲಿ ಏರಿಕೆ ಆಗಿ ಹೋಗ್ತಕ್ಕಂಥದ್ದನ್ನೇ ಕಾಣ್ತಾ ಇದ್ದೀವಿ. ನಿರಂತರವಾಗಿ ಏನಂದರೆ ಇದು ಏರಿಕೆ ಆಗಿರ್ತಕ್ಕಂಥದ್ದು ನಾವೆಲ್ಲ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮಾಣ ಅಂತಕ್ಕಂಥದ್ದನ್ನಂದರೆ ಕಡಿಮೆ ಅಂದರೆ ಇಳಿಕೆ ಆಗಿರ್ತಕ್ಕಂಥ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಮೂರನೇ ಲಕ್ಷಣ ಏಜ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್, ಭಾರತೀಯ ಜನಸಮೂಹದ ವಯೋರಚನೆ. ನಮ್ಮ ಭಾರತ ದೇಶದಲ್ಲಿ ಯುವ ಸಮೂಹ ಅಂತಕ್ಕಂಥದ್ದು ಏನಂದರೆ ಸಂಪದ್ಭರಿತವಾಗಿರ್ತಕ್ಕಂಥದ್ದು, ದೇಶದ ಅಭಿವೃದ್ಧಿಗೆ ಸಹಾಯಕವಾಗಿರ್ತಕ್ಕಂಥ ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಈ ಒಂದು ಕೋಷ್ಟಕದ ಪ್ರಕಾರ ನಾವು 1971ರಲ್ಲಿ 15ಕ್ಕಿಂತ ಕಡಿಮೆ ವಯೋಮಾನದವರ ಒಟ್ಟು ಜನಸಂಖ್ಯೆ ಶೇಕಡ 42ರಷ್ಟಿದ್ದು 2011ರಲ್ಲಿ ಅವರ ಸಂಖ್ಯೆ ಏನಂದರೆ ಶೇಕಡ 29ಕ್ಕೇನೆಂದರೆ ಇಳಿದಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಹಾಗೆಯೇ 15ರಿಂದ 60 ವಯೋಮಾನದವರ ಪ್ರಮಾಣವು ಕೂಡ ಏನಂದರೆ ಶೇಕಡ 53%ಇಂದ ಶೇಕಡ 63% ಏನಂದರೆ ಅಲ್ಪ ಪ್ರಮಾಣದಲ್ಲಿ ಏರಿಕೆ ಕಂಡಿರ್ತಕ್ಕಂಥದ್ದು ನಾವಲ್ಲೇ ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಾಗೆ 60ರ ಮೇಲ್ಪಟ್ಟಿರ್ತಕ್ಕಂಥವ್ರು 60+ ವಯೋಮಾನದವರ ಪ್ರಮಾಣ ಕೂಡ ಇಲ್ಲಿ ಅತ್ಯಲ್ಪವಾಗಿದ್ರೂ ಕೂಡ ಏನಂದರೆ ಮುಂದೆ ಹೆಚ್ಚಾಗತೊಡಗಿರ್ತಕ್ಕಂಥ ನಾವಲ್ಲಿ ಕಾಣ್ತಿದ್ವಿ. ಅಂದರೆ 5%ಇಂದ 8%ಕ್ಕೆ ಏನಂದರೆ ಅದು ಮುಂದಿನ 2 ದಶಕಗಳಲ್ಲಿ ಅಂದರೆ ಭಾರತದ ಜನಸಮೂಹದ ವಯೋಮಿತಿ ಒಂದು ಸಂಯೋಜನಾ ಪ್ರಮಾಣವು ಕೂಡ ಏನಂದರೆ ಗಮನಾರ್ಹವಾಗಿರ್ತಕ್ಕಂಥ ಬದಲಾವಣೆ ಆಗ್ತಕ್ಕಂಥ ನಿರೀಕ್ಷೆ ನಾವಿಲ್ಲೇ ಕಾಣ್ತಾ ಇದ್ದೀವಿ. ಇಲ್ಲಿ ಯುವಕರ ಸಂಖ್ಯೆಯ ಪ್ರಮಾಣ ಅಂತಂದರೆ ಆಗೋದಕ್ಕೇನೆಂದರೆ ಅನುಕೂಲಕರವಾಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಇಲ್ಲಿ ನಾವು 0 to 14 ಅಂದರೆ ಶೂನ್ಯದಿಂದ ಏನಂದರೆ 14 ವಯಸ್ಸಿನವರೆಗೇನೆಂದರೆ ಅಂದರೆ ವಯೋಮಿತಿಯ ಜನಸಮೂಹನಂದರೆ ಶೇಕಡ 11ರಷ್ಟು ಅಂದರೆ ಇಲ್ಲೇ ಕಡಿಮೆ ಆಗ್ತಕ್ಕಂಥದ್ದು ನಾವಲ್ಲಿ ಕಾಣ್ತೀವಿ. ಮಕ್ಕಳ ಪ್ರಮಾಣದಲ್ಲಿ ಏನಂದರೆ ಒಂದು ಕಡಿಮೆ ಆಗಿರ್ತಕ್ಕಂಥದ್ದು ನಾವಲ್ಲೇ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ನಾವಿಲ್ಲಿ ಜನಸಂಖ್ಯಾ ಲಾಭಾಂಶವನ್ನು ನೋಡೋದಾದರೆ, ಡೆಮೋಗ್ರಾಫಿಕ್ ಡಿವೈಡೆಂಡ್ ನೋಡೋದಾದರೆ, ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದ ಅನುಕೂಲವನ್ನು ನಾವು ಜನಸಂಖ್ಯಾ ಲಾಭಾಂಶ ಅಂತೇಳಿ ಕರಿತಾ ಇದ್ದೀವಿ. ವಿದ್ಯಾರ್ಥಿಗಳೇ ನೆನಪಿರಲಿ, ಜನಸಂಖ್ಯಾ ಲಾಭಾಂಶ ಎಂದರೇನು ಅಂತ ಕೇಳಿದ್ರು ಕೂಡ ನೀವು ಇದನ್ನೇ ಉತ್ತರ ಬರೀಬೇಕಾಗುತ್ತೆ. ಏನಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದ ಅನುಕೂಲವನ್ನು ಜನಸಂಖ್ಯಾ ಲಾಭಾಂಶ ಅಂತ ಹೇಳ್ಬಿಟ್ಟು ಕರೀತಕ್ಕಂಥದ್ದು. ವಯೋಮಾನದ ರಚನೆಗೆ ಸಂಬಂಧಿಸಿದಂತೆ ಯುವಕರ ಸಂಖ್ಯೆ ಅಂದರೆ ಹೆಚ್ಚಾಗಿರುವುದು ಭಾರತಕ್ಕೆ ಅನುಕೂಲಕರವಾಗಿ ಪರಿಣಮಿಸಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ವಿ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಯುವ ಸಮೂಹ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು. ಕಳೆದ ದಶಕದಲ್ಲಿ ಏನಂದರೆ ಪೌರತ್ಯ ಏಷ್ಯನ್ ದೇಶಗಳು ಮತ್ತು ಇಂದಿನ ಐರ್ಲೆಂಡ್ದಂತೆ ಬೇರೆ ದೇಶಗಳಂತೆ ನಮ್ಮ ಭಾರತ ಕೂಡ ಏನಂದರೆ ಜನಸಂಖ್ಯಾ ಲಾಭಾಂಶವನ್ನು ಪಡಿತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಈ ವರ್ಷ ಏನಂತಂದರೆ ಈ ಒಂದು ಯುಗದಲ್ಲಿ ನಾವೇನೆಂದರೆ ಲಾಭವನ್ನು ಪಡಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಅಂದರೆ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಸದ್ಯದಲ್ಲಿ ಏನಂದರೆ ದುಡಿಯುವ ಜನದ ಒಂದು ಸಮೂಹ ಅಂತಕ್ಕಂಥ ಪ್ರಮಾಣ
ಹೆಚ್ಚಾಗಿರ್ತಕ್ಕಂಥದ್ದು ಖುಷಿ ತರತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು. ಹಾಗೆ ಹಳೆ ಪೀಳಿಗೆಯ ಜನಸಮೂಹ ಪ್ರಮಾಣ ಕೂಡ ಏನಂದರೆ ಸಾಪೇಕ್ಷವಾಗಿ ಕಡಿಮೆ ಆಗಿರೋದ್ರಿಂದ ಇದು ಭಾರತಕ್ಕೆ ಏನಂದರೆ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ಕೂಡ ಏನಂದರೆ ಕಾಣ್ತಾ ಇದ್ದೀವಿ. ತುಂಬ ಅನುಕೂಲ ಆಗ್ತಕ್ಕಂಥದ್ದು ಅಂದರೆ ಕೆಲಸ ಮಾಡ್ತಕ್ಕಂಥ ಒಂದು ಯುವ ಸಮೂಹ ಏನು ಇರ್ತದಲ್ವ, ಆ ಒಂದು ಯುವ ಸಮೂಹ ಏನಂತಂದರೆ ಪ್ರಮಾಣ ಜಾಸ್ತಿಯಾಗಿದ್ದು, ಜೊತೆಗೆ ಅವರನ್ನು ಏನಂದರೆ ಅವಲಂಬನೆ ಆಗಿರ್ತಕ್ಕಂಥರ ಸಂಖ್ಯೆ ಏನಂದರೆ ಕಡಿಮೆ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಸಾಪೇಕ್ಷವಾಗಿ ಏನಂದರೆ ಕಡಿಮೆ ಆಗ್ತದೆ. ಹಳೆ ಪೀಳಿಗೆ ಅಂತ ಹೇಳ್ಬಿಟ್ಟು ಕರಿತಕ್ಕಂಥದ್ದು ಅಂದರೆ ಸೀನಿಯರ್ ಸಿಟಿಜನ್ಸ್ ಏನಂತಂದರೆ ಸಂಖ್ಯೆಯಲ್ಲಿ ಅಂದರೆ ಕಡಿಮೆ ಇರತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಈ ಒಂದು ಅಂದಾಜಿನ ಪ್ರಕಾರವಾಗಿ ನಾವೆಲ್ಲ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಒಂದು ಸೂಕ್ತ ರೀತಿಯಲ್ಲಿ ಏನಂತಂದರೆ ಇದನ್ನು ಒಂದು ನಾವು ಉಪಯೋಗವನ್ನೇನೆಂದರೆ ಪಡಿಬೇಕು ಅಂತಂದರೆ ಈ ಒಂದು ಒಂದು ಈ ಪ್ರಯೋಜನ ಅಂದರೆ ಸೂಕ್ತ ರೀತಿಯಲ್ಲಿ ಸಾಧಿಸ್ಬೋದು. ಅದು ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂತಂದರೆ ಭಾರತೀಯ ಜನ ಸಮುದಾಯ ಏನಂದರೆ ವಯೋರಚನೆ ಏನಂದರೆ ಪರಿಣಮಿಸಿದಾಗ ಈ ಪ್ರಯೋಜನವನ್ನು ಅಂದರೆ ಸೂಕ್ತ ರೀತಿಯಲ್ಲಿ ಸಾಧಿಸಬಹುದು. ಅದು ಯಾವ ರೀತಿಯಾಗಿರ್ತಕ್ಕಂಥದ್ದು, ನಮ್ಮ ಭಾರತ ದೇಶವನ್ನು ನಾವು ಜಗತ್ತಿನ ಅತಿ ಕಿರಿಯ ರಾಷ್ಟ್ರಗಳಲ್ಲಿ ಒಂದು ಎಂದೇನೆಂದರೆ ಸ್ಪಷ್ಟವಾಗಿ ಏನಂದರೆ ನಾವು ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ವಯೋಮಾನವನ್ನು ಆಧರಿಸಿದಾಗ ಬೇರೆ ಬೇರೆ ದೇಶಗಳಿಗೆ ಏನಂದರೆ ಹೋಲಿಕೆ ಮಾಡ್ಕೊಂಡು ನೋಡಿದಾಗ ಏನಂದರೆ ಇದು ನಮ್ಮ ಒಂದು ಭಾರತ ದೇಶವು ಏನಾಗಿದೆ ಅಂದರೆ ತುಂಬ ಒಂದು ಯುವಕರು ಇರ್ತಕ್ಕಂಥ ದೇಶ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ಈ ವಯೋರಚನೆಯನ್ನು ಆಧರಿಸಿ ಭಾರತಕ್ಕೆ ಪ್ರಾಪ್ತವಾಗುವ ಜನಸಂಖ್ಯಾ ಲಾಭ ಅಥವಾ ಏನಂದರೆ ಅನುಕೂಲವನ್ನೆಂದರೆ ನಾವು ಲೆಕ್ಕ ಹಾಕ್ಬೋದಾಗಿರ್ತಕ್ಕಂಥದ್ದು. 2020ರಲ್ಲಿ ಭಾರತೀಯರ ಸರಾಸರಿ ವಯಸ್ಸು ಎಷ್ಟಿರ್ತದೆ ಅಂದರೆ 29ರಷ್ಟು ಅಂದರೆ ಇರ್ತಕ್ಕಂಥದ್ದು ನಾವಲ್ಲಿ ಕಾಣ್ತೀವಿ. ಸರಾಸರಿ ವಯಸ್ಸು 2020ರಲ್ಲಿ. ಅದೇ ರೀತಿ ಅದೇ ಸಮಯದಲ್ಲಿ ಚೀನಾ ಮತ್ತು ಅಮೇರಿಕೆಯ ಜನರ ಸರಾಸರಿ ವಯಸ್ಸು ಎಷ್ಟಿರ್ತದೆ ಅಂತಂದರೆ 37ರಷ್ಟು ಇರ್ತದೆ. ಪಶ್ಚಿಮ ಯುರೋಪ್ ಜನರ ವಯಸ್ಸು ಏನಂತಂದರೆ 45ರಷ್ಟು ಮತ್ತು ಜಪಾನಿಯರ ವಯಸ್ಸೇನೆಂದರೆ 48ರಷ್ಟು ಇರ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದು. ಭಾರತಕ್ಕೆ ಸಂಬಂಧಿಸಿದಂತೆ ಈ ಅಂಶ ಏನಂದರೆ ಬೃಹತ್ ಆಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಏನಂತಂದರೆ ಕಾರ್ಮಿಕರ ಪಡೆಯ ಸೂಚಕವಾಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತೀವಿ. ಅಂದರೆ ನಮ್ಮ ಒಂದು ಬೇರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಒಂದು ದೇಶದಲ್ಲಿ ಏನಂದರೆ ಯುವಕರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಇದ್ರ ಮೂಲಕ ಏನಂದರೆ ದೇಶದ ಅಭಿವೃದ್ಧಿ ಕೂಡ ಏನಂದರೆ ಆಗ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಇಲ್ಲಿ ಎಲ್ಲ ರಂಗಗಳಲ್ಲೂ ಕೂಡ ಏನಂದರೆ ಅಧಿಕವಾಗಿ ಬೆಳೀಲಿಕ್ಕೆ ಏನಂದರೆ ಅವಕಾಶ ಇರತಕ್ಕಂಥದ್ದು. ಬೆಳವಣಿಗೆ ಮತ್ತು ಸಮೃದ್ಧಿಯ ದೃಷ್ಟಿಯಿಂದ ಏನಂದರೆ ಅನಿರೀಕ್ಷಿತವಾಗಿರ್ತಕ್ಕಂಥ ಫಲಗಳನ್ನು ಕೂಡ ಏನಂದರೆ ನೀಡ್ಬೋದಾಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ವಿ. ಹೆಚ್ಚು ಲಾಭಗಳನ್ನು ಪಡಿಬೋದು. ಯಾಕಂದರೆ ಇಲ್ಲಿ ಯುವ ಜನಸಮೂಹ ಅಂತಕ್ಕಂಥದ್ದು ನಾವೆಲ್ಲ ಕಾಣ್ತೀವಿ. ಅದರಲ್ಲಿ ಹೆಚ್ಚಾಗಿ ಯುವಕರೇನಂದರೆ ಜಾಸ್ತಿ ಇರ್ತಕ್ಕಂಥದ್ದು ನಾವೆಲ್ಲ ಇದು ಅನುಕೂಲವಾಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ಬೋದು. ಆದರೆ ಈ ಒಂದು ಜನಸಂಖ್ಯೆ ಅನುಕೂಲನ ನಾವೇನಾದರೂ ಪಡೆದುಕೊಳ್ಬೇಕಾದ್ರೆ ಇಲ್ಲಿನ ಶಿಕ್ಷಣ ಮತ್ತು ಉದ್ಯೋಗಗಳ ಮಟ್ಟ ಏನಂದರೆ ಹೆಚ್ಚಿದಾಗ ಮಾತ್ರ ಈ ಸಾಮರ್ಥ್ಯವೇನೆಂದರೆ ನಿಜವಾದ ಬೆಳವಣಿಗೆಯಾಗಿ ಅಂದರೆ ಪರಿವರ್ತಿಸಿಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಅಂದರೆ ಶಿಕ್ಷಣ ಮತ್ತು ಉದ್ಯೋಗಗಳ ಮಟ್ಟ ಏನಂದರೆ ಹೆಚ್ಚಿಗೆ ಆಗ್ತಕ್ಕಂಥ ನಾವೆಲ್ಲ ಕಾಣ್ತಾ ಇದ್ದೀವಿ. ಹೊಸ ಹೊಸ ಜ್ಞಾನಗಳನ್ನು ಪಡಿತಕ್ಕಂಥದ್ದಾಗಿರ್ಬೋದು. ಅದ್ರ ಮೂಲಕವಾಗಿ ಏನಂದರೆ ಉದ್ಯೋಗಗಳನ್ನೆಂದರೆ ಸೃಷ್ಟಿ ಮಾಡ್ತಕ್ಕಂಥದ್ದು, ಜೊತೆಗೆ ಉದ್ಯೋಗಗಳ ಮಟ್ಟವನ್ನೇನೆಂದರೆ ಜಾಸ್ತಿ ಮಾಡ್ತಕ್ಕಂಥದ್ದು ಮಾಡಿದಾಗ ಇದರ ಉಪಯೋಗ ಆಗ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಹಾಗೆ ಅವಲಂಬನಾ ಅನುಪಾತ ಅಂತೇಳ್ಬಿಟ್ಟು ಕರಿತಕ್ಕಂಥದ್ದು, ಡಿಪೆಂಡೆನ್ಸಿ ರೇಷಿಯೋ ಅಂತೇಳ್ಬಿಟ್ಟು ಕರಿತಕ್ಕಂಥದ್ದು. ಯಾರು ಈ ಡಿಪೆಂಡೆನ್ಸಿ ರೇಷಿಯೋದಲ್ಲಿ ಬರ್ತಾರಂದರೆ 0 to 14 ಅಂದರೆ 0ದಿಂದ ಒಂದು 14ನೇ ವಯಸ್ಸಿನವರೆಗೆ ಒಟ್ಟು ಜನಸಂಖ್ಯೆ ಮತ್ತು 65 ವರ್ಷ ಮೇಲ್ಪಟ್ಟ ಒಟ್ಟು ಜನಸಂಖ್ಯೆಯನ್ನು ನಾವು ಏನಂತ ಕರಿತೀವಿ ಅಂತಂದರೆ 15ರಿಂದ 65 ವಯೋಮಾನದ ಸರಾಸರಿ ಅನುಪಾತವನ್ನೇನೆಂದರೆ ಅವಲಂಬನಾ ಅನುಪಾತ ಅಂತೇಳ್ಬಿಟ್ಟು ಕರಿತಾ ಇದ್ದೀವಿ. ಅಂದರೆ ಇಲ್ಲಿ ಬೇರೆಯವರ ಒಂದು ಅವಲಂಬನೆಯನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ತಿದ್ವಿ. ಉದಾಹರಣೆ 15ರ ಒಳಗಡೆ ಇರ್ತಕ್ಕಂಥದ್ದು ಅಂದರೆ ಮಕ್ಕಳು ಇರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ವಿ. ಇವರು ತಂದೆ ತಾಯಿಯ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಮತ್ತೊಬ್ಬರ ಮೇಲೆ ಏನಂದರೆ ಅವಲಂಬನೆಯಾಗಿ ಬದುಕ್ತಕ್ಕಂಥ ನಾವು ಕಾಣ್ತಿದ್ವಿ. ಹಾಗೆ 65ರ ನಂತರ ಇರ್ತಕ್ಕಂಥದ್ದು, ವಯಸ್ಸಾದ ನಂತರ ಇರ್ತಕ್ಕಂಥದ್ದು, ಅವರು ಕೂಡ ಏನಂತಂದರೆ ಮಕ್ಕಳ ಒಂದು ಅವಲಂಬನೆಯಲ್ಲಿ ಇರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಹೀಗೆ ಒಬ್ರಿಗೊಬ್ರು ಏನಂದರೆ ಅವಲಂಬನೆಯನ್ನು ಹೊಂದಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಇದನ್ನೇ ನಾವು ಅವಲಂಬನಾ ಅನುಪಾತ ಅಂತೇಳಿ ಕರಿತಿದ್ವಿ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಅವಲಂಬನಾ ಅನುಪಾತ ಎಂದರೆ 0 to 14 ಒಟ್ಟು ಜನಸಂಖ್ಯೆ ಮತ್ತು 65 ವರ್ಷದ ಮೇಲ್ಪಟ್ಟ ಒಟ್ಟು ಜನಸಂಖ್ಯೆಯನ್ನು 15ರಿಂದ 65 ವಯೋಮಾನದ ಸರಾಸರಿ ಅನುಪಾತವನ್ನು ಅವಲಂಬನಾ ಅನುಪಾತ ಅಂತೇಳ್ಬಿಟ್ಟು ಕರೆಯುತ್ತೇವೆ.
ಜನಸಂಖ್ಯಾ ಲಾಭದಿಂದಾಗಿ ಭಾರತದಲ್ಲಿ ವಿಪುಲವಾಗಿರ್ತಕ್ಕಂಥ ಅವಕಾಶಗಳೇನೆಂದರೆ ನಿರ್ಮಾಣ ಆಗ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತೀವಿ. ಭಾಳಷ್ಟು ಅವಕಾಶಗಳೇನಂತಂದರೆ ಲಾಭ ಹೊಂದತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಅವಲಂಬನ ಅನುಪಾತಕ್ಕೆ ಸಂಬಂಧಿಸಿದಂತೆ ವಯೋಮಾನದ ಒಲವುಗಳಂದರೆ ಸ್ಪಷ್ಟವಾಗಿ ಗೋಚರಿಸ್ತಕ್ಕಂಥದ್ದನ್ನು ಕೂಡ ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. 1970ರಲ್ಲಿ 79ರಷ್ಟಿದ್ದ ಅವಲಂಬನಾತ್ಮಕ ಅನುಪಾತವು 2005ರಲ್ಲಿ 64ಕ್ಕೆ ಇಳಿಯಿತು. ಅಂದರೆ 1970ರಲ್ಲಿ ಇರ್ತಕ್ಕಂಥ 79ರಷ್ಟಿದ್ದ ಅವಲಂಬನಾತ್ಮಕ ಅನುಪಾತ 2005ರಲ್ಲಿ 64ಕ್ಕೆ ಇಳಿದಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಈ ಒಂದು ಪ್ರಕ್ರಿಯೆ ಇರ್ತಕ್ಕಂಥದ್ದಂದರೆ ಈ ಶತಮಾನದಲ್ಲೂ ಕೂಡ ಮುಂದುವರಿತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದನ್ನು ನಾವಲ್ಲಿ ಕಾಣ್ತಿದ್ವಿ. ಪ್ರಸ್ತುತ ದಿನಮಾನಗಳಲ್ಲಿ ಕೂಡ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಹಾಗಾಗಿ ವಯೋ ಆಧಾರಿತ ಅವಲಂಬನಾತ್ಮಕ ಮಕ್ಕಳ ಅನುಪಾತದ ಪ್ರಮಾಣವು ಕೂಡ ಸತತವಾಗಿ ಕಡಿಮೆ ಆಗುತ್ತಿರ್ತಕ್ಕಂಥದ್ದನ್ನು ಕೂಡ ಆ ಒಂದು ಕಾರಣದಿಂದಾಗಿ 2025ರಲ್ಲಿ 48ಕ್ಕೆ ಇಳಿಯುವ ಹಾಗೂ 2050ರಲ್ಲಿ ವಯಸ್ಕರ ಪ್ರಮಾಣವನ್ನು 50ಕ್ಕೆ ಏರ್ತಕ್ಕಂಥದ್ದು ನಿರೀಕ್ಷೆಯಿಂದಾಗಿ ಈ ಶತಮಾನದಲ್ಲೂ ಕೂಡ ಇದೇ ಪ್ರವೃತ್ತಿ ಮುಂದುವರಿಬಹುದಾಗಿರ್ತಕ್ಕಂಥ ನಾವಲ್ಲೇ ಕಾಣ್ತಾ ಇದ್ದೀವಿ. ಅಂದರೆ ಇಲ್ಲಿ ಯುವಕರ ಒಂದು ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು 2050ರಲ್ಲಿ ವಯಸ್ಕರ ಪ್ರಮಾಣ ಏರಿಕೆ ಆಗ್ತಕ್ಕಂಥ ನಾವು ಕಾಣ್ತಿದ್ವಿ. ಹಾಗೆ 2025ರಲ್ಲಿ 48ಕ್ಕೆ ಮಕ್ಕಳ ಒಂದು ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಅಂದರೆ ಅವಲಂಬನೆಯನ್ನು ಹೊಂದತಕ್ಕಂಥ ಪ್ರಮಾಣ ಇಲ್ಲೇ ಕಡಿಮೆ ಆಗ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗೆಯೇ ಯುವ ಕಾರ್ಮಿಕ ಪಡೆಯ ಲಾಭವನ್ನು ಸಮರ್ಥವಾಗಿ ಬಳಸಲಾಗುತ್ತಿಲ್ಲವೋ ಎಂಬುದನ್ನು ಇದು ಸೂಚಿಸ್ತಕ್ಕಂಥ ನಾವಲ್ಲಿ ಕಾಣ್ತಿದ್ವಿ. ಒಂದು ಯುವಕರ ಒಂದು ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥದ್ದು, ದೇಶದ ಹೊಸ ಯೋಜನೆಗಳು ಹೊಸದಾಗಿರ್ತಕ್ಕಂಥ ನಿಯೋಜನೆಗಳನ್ನೇನೆಂದರೆ ಪ್ರಾರಂಭ ಮಾಡಿ ಅದರ ಮೂಲಕವಾಗಿ ಏನಂತಂದರೆ ಪರಿಹಾರವನ್ನು ಕಂಡುಕೊಳ್ಬೇಕಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಯುವಕರವನ್ನು ಸದ್ಬಳಕೆ ಏನಂತಂದರೆ ಮಾಡಿಕೊಂಡಾಗ ಮಾತ್ರ ಏನಂದರೆ ದೇಶದ ಬದಲಾವಣೆ ಆಗ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ಅದು ವಯೋರಚನೆ ನಮಗೆ ತಾತ್ಕಾಲಿಕವಾಗಿ ಒದಗಿಸಿರ್ತಕ್ಕಂಥ ಲಾಭಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಅದನ್ನು ತಾತ್ಕಾಲಿಕವಾಗಿ ಅಲ್ಲದೆ ಶಾಶ್ವತವಾಗಿ ಬಳಸ್ಕೊಳ್ಬೇಕಂತಂದರೆ ಈ ದೇಶದಲ್ಲಿ ಇರ್ತಕ್ಕಂಥದ್ದು ಏನಂದರೆ ಯುವ ಜನ ಸಮೂಹಕ್ಕೆ ಸಂಪತ್ಭರಿತವಾಗಿರ್ತಕ್ಕಂಥ ವಿಪುಲವಾಗಿರ್ತಕ್ಕಂಥ ಉದ್ಯೋಗ ಅವಕಾಶಗಳನ್ನು ನೀಡಿದಾಗ ಇಲ್ಲಿ ಈ ಒಂದು ಲಾಭವನ್ನು ಪಡಲಿಕ್ಕೆ ಅನುಕೂಲ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವಲ್ಲಿ ಕಾಣ್ತಿದ್ವಿ. ಹಾಗಾಗಿ ಯುವ ಕಾರ್ಮಿಕ ಪಡೆಯ ಲಾಭವನ್ನು ಸಮರ್ಥವಾಗಿ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅನುಕೂಲ ಆಗ್ತದೆ. ಅದು ಮಾಡ್ಕೊಡೋದೇ ಆಗಲಿಲ್ಲ ಅಂತಂದರೆ ಯುವಕರ ಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಇದು ವ್ಯರ್ಥವಾಗಿ ಹೋಗ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಭಾರತದ ಜನಸಂಖ್ಯೆಯ ಚಿತ್ರಣದ ಪ್ರಮುಖ ಲಕ್ಷಣಗಳಲ್ಲಿ 4ನೇ ಲಕ್ಷಣ ಆಗಿರ್ತಕ್ಕಂಥದ್ದು ದ ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ. ಭಾರತದಲ್ಲಿ ಕುಸಿಯುತ್ತಿರುವ ಲಿಂಗಾನುಪಾತ. ವಿದ್ಯಾರ್ಥಿಗಳೇ, ಈ ಒಂದು ಲಕ್ಷಣವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮೊದಲು ಲಿಂಗಾನುಪಾತ ಎಂದರೇನು ಅಂತೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಅಂದರೆ 1000 ಪುರುಷರಿಗೆ ಅನುಗುಣವಾಗಿ ಮಹಿಳೆಯರ ಒಟ್ಟು ಸರಾಸರಿ ಸಂಖ್ಯಾ ಪ್ರಮಾಣವನ್ನು ನಾವು ಲಿಂಗಾನುಪಾತ ಎನ್ನುತ್ತೇವೆ. ಇನ್ನೊಂದು ಸತಿ ಕೇಳ್ಕೊಳ್ಳಿ ವಿದ್ಯಾರ್ಥಿಗಳೇ. 1000 ಪುರುಷರಿಗೆ ಅನುಗುಣವಾಗಿ ಮಹಿಳೆಯರ ಒಟ್ಟು ಸರಾಸರಿ ಸಂಖ್ಯಾ ಪ್ರಮಾಣವನ್ನು ನಾವು ಲಿಂಗಾನುಪಾತ ಅಂತೇಳ್ಬಿಟ್ಟು ಕರಿತಾ ಇದ್ದೀವಿ. ಲಿಂಗಾನುಪಾತ ಅಂತಕ್ಕಂಥದ್ದೇನೆಂದರೆ ಜನಸಮೂಹದಲ್ಲಿ ಲಿಂಗ ಸಮತೋಲನದ ಮಹತ್ವಪೂರ್ಣವಾಗಿರ್ತಕ್ಕಂಥ ಸೂಚನೆಯನ್ನು ನೀಡ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ವಿ. ಈ ಒಂದು ಕೋಷ್ಟಕದ ಪ್ರಕಾರ 2001ರಲ್ಲಿ ಈ ಅನುಪಾತವು 1000 ಪುರುಷರಿಗೆ 933ರಷ್ಟೇ ಮಹಿಳೆಯರು ಇರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ಕಳೆದ 4 ದಶಕಗಳ ಅಂಕಿ ಅಂಶಗಳನ್ನೆಂದರೆ ಚಿಂತಾಜನಕವಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ನಾವು 2001ರಲ್ಲಿ 1000 ಪುರುಷರಿಗೆ 933 ಮಹಿಳೆಯರು ಇರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ವಿ. 1961ರಲ್ಲಿ ಏನಾಗಿತ್ತು ಅಂತಂದರೆ ಇಲ್ಲಿ 933 ಇರ್ತಕ್ಕಂಥದ್ದು ಏನಂದರೆ 941ರಷ್ಟೇ ಇರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಹಾಗೆ 1991ರಲ್ಲಿ ಅತಿ ಕಡಿಮೆ ಎನ್ನಬಹುದಾಗಿರ್ತಕ್ಕಂಥದ್ದು ಏನಂದರೆ 927ಕ್ಕೆ
ಕುಸಿತ ಆಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಅಂದರೆ ಭಾಳಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಆದರೆ 2001ರಲ್ಲಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ಅಂದರೆ ಹೆಚ್ಚಳ ಆಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಈ ಭಾರತದ 2001ರ ಜನಗಣತಿಯ ವರದಿಗಳ ಪ್ರಕಾರ ಲಿಂಗಾನುಪಾತದಲ್ಲಿ ಏನಂದರೆ ಏರಿಕೆಯಾಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ವಿ. ಈಗ 1000 ಪುರುಷರಿಗೆ 940ರಷ್ಟು ಮಹಿಳೆಯರಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ವಿ. ಅಂದರೆ ಮಕ್ಕಳ ಲಿಂಗಾನುಪಾತದಲ್ಲಿ ಕೂಡ ಏನಂದರೆ ಗಮನಾರ್ಹವಾಗಿರ್ತಕ್ಕಂಥ ಕುಸಿತ ಕಂಡು ಬಂದಿರತಕ್ಕಂಥದ್ದು ಏನಂದರೆ ಬೆಚ್ಚಿ ಬೀಳ್ತಕ್ಕಂಥ ವಿಷಯ ಆಗಿರ್ತಕ್ಕಂಥ ನಾವಲ್ಲೇ ಮರೆಯುವಂತಿಲ್ಲ. ಇಲ್ಲಿ ಮಹಿಳೆಯರ ಸಂಖ್ಯೆ ಮಾತ್ರ ಕಡಿಮೆ ಆಗಿರ್ತಕ್ಕಂಥದ್ದಲ್ಲ, ಅದರ ಜೊತೆಗೆ ಏನಂದರೆ ಮಕ್ಕಳ ಒಂದು ಲಿಂಗಾನುಪಾತದಲ್ಲಿ ಕೂಡ ಅಂದರೆ ಕುಸಿತ ಉಂಟಾಗಿರ್ತಕ್ಕಂಥ ನಾವಲ್ಲಿ ಕಾಣ್ತಿದ್ವಿ, ಕಡಿಮೆ ಆಗ್ತಕ್ಕಂಥದ್ದು. ಇದು ಹಿಂದೆ ಏನಂದರೆ ನಾಗರಿಕ ಸಮಾಜ ಅಂದರೆ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದು. ಇಲ್ಲಿ 0 to 6 ಅಂದರೆ 0ದಿಂದ 6ರ ವಯೋಮಿತಿಯವರು ಅಂದರೆ ಎಳೆಯ ಮಕ್ಕಳಾಗಿರ್ತಕ್ಕಂಥ ಒಂದು ಎಳೆಯರ ಅಥವಾ ಅಂದರೆ ಮಕ್ಕಳ ಲಿಂಗಾನುಪಾತ ಅಂತಕ್ಕಂಥದ್ದು ಏನಂದರೆ ಪ್ರಮಾಣ ಅಂದರೆ ಸಾಮಾನ್ಯವಾಗಿ ಇತರ ಎಲ್ಲ ವಯೋವರ್ಗದವರ ಒಟ್ಟಾರೆ ಲಿಂಗಾನುಪಾತಕ್ಕಿಂತ ಏನಂದರೆ ಹೆಚ್ಚಾಗಿರ್ತಿತ್ತು ಮುಂಚೆ. ಆದರೆ ಅದು ಇತ್ತೀಚೆಗೆ ಏನಾಗಿದೆ ಅಂದರೆ ತೀವ್ರವಾಗಿ ಕುಸಿತವಾಗಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಮುಂಚೆ ಮಕ್ಕಳ ಪ್ರಮಾಣ ಅಂದರೆ ಜಾಸ್ತಿ ಆಗಿತ್ತು. ಈ ಹಿಂದಿನ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಬಂದರೆ ಮಕ್ಕಳ ಪ್ರಮಾಣ ಅಂದರೆ ಕುಸಿತ ಆಗ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. 2011ರ ಜನಗಣತಿಯ ಪ್ರಕಾರ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗೆ 1991ರಿಂದ 2001ರ ದಶಕದಲ್ಲಿ ಲಿಂಗಾನುಪಾತದ ಸೂಚಾಂಕದಲ್ಲಿ ಕೂಡ ಅಂದರೆ ಹಿಂದಿಗಿಂತಲೂ ಕೂಡ ಅಂದರೆ ಏರಿಕೆ ಕಂಡು ಬಂದಿರತಕ್ಕಂಥ ನಾವು ಕಾಣ್ತಿದ್ವಿ. ಮುಂಚೆ ಇರ್ತಕ್ಕಂಥದ್ದಕ್ಕಿಂತ ಈ ಒಂದು ಸೂಚಾಂಕ ಏನಂದರೆ ಸ್ವಲ್ಪ ಮೇಲೆ ಅಂದರೆ ಏರಿಕೆಯನ್ನು ಉಂಟು ಆಗಿರ್ತಕ್ಕಂಥ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗೆ ಅತಿ ಕಡಿಮೆ ಅನುಪಾತದ ಪ್ರಮಾಣ ಕೂಡ ಪ್ರಮಾಣವಾಗಿರ್ತಕ್ಕಂಥದ್ದು ಯಾವುದಂದರೆ 927ರಿಂದ 933ಕ್ಕೆ ಅಂತಂದರೆ ಏರಿರ್ತಕ್ಕಂಥದ್ದು. ಅಂದರೆ 6 ಪಾಯಿಂಟ್ಗಳಷ್ಟೇ ಅಂದರೆ ಸೂಚಾಂಕನಂದರೆ ತೋರಿರ್ತಕ್ಕಂಥ ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಮಕ್ಕಳ ಲಿಂಗಾನುಪಾತಕ್ಕೆ ಸಂಬಂಧಿಸಿದಂತೆ 2011ರಲ್ಲಿ ಅನುಪಾತದ ಪ್ರಮಾಣ ಅಂತಕ್ಕಂಥದ್ದು ಏನಂದರೆ 927ರಿಂದ 914ಕ್ಕೆ ಏನಂದರೆ ಕುಸಿತ ಆಗಿರ್ತಕ್ಕಂಥ ನಾವು ಕಾಣ್ತಿದ್ವಿ. ನೋಡಿ ಯಾವ ರೀತಿ ಆಗಿರ್ತಕ್ಕಂಥದ್ದು. 2011ರಲ್ಲಿ ಆಗಿರ್ತಕ್ಕಂಥ ಅನುಪಾತದ ಪ್ರಮಾಣ ಅಂದರೆ 927ರಿಂದ 914ಕ್ಕೆ ಏನಂದರೆ ಕುಸಿತ ಕಡಿಮೆ ಆಗ್ತಾ ಏನಂದರೆ ಬಂದಿರತಕ್ಕಂಥದ್ದು ನಾವಲ್ಲೇ ಕಾಣ್ತಿದ್ವಿ. ಹಾಗಾಗಿ 13 ಪಾಯಿಂಟ್ಗಳಷ್ಟೇ ಸೂಚಾಂಕದಿಂದ ಏನಂದರೆ ಮೊದಲ ಬಾರಿಗೆ ಹಿಂದಿಗಿಂತಲೂ ಏನಂದರೆ ಕಡಿಮೆ ಅನುಪಾತವನ್ನು ಹೊಂದಿರತಕ್ಕಂಥ ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಯಾಕೆ ಮಕ್ಕಳ ಪ್ರಮಾಣದಲ್ಲಿ ಕುಸಿತ ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ನಮಗೆ ತಿಳಿದು ಬರ್ತಕ್ಕಂಥದ್ದು ಏನಂದರೆ ಡಿಸೈರ್ ಫಾರ್ ಮೇಲ್ ಅಂದರೆ ಗಂಡು ಸಂತತಿಯ ಬಯಕೆ ಇರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ಇದು ಹೆಚ್ಚಾಗಿ ಎಲ್ಲಿಪ್ಪ ಅಂತಂತಂದರೆ ಉತ್ತರ ಪ್ರದೇಶ, ರಾಜಸ್ಥಾನ್, ಬಿಹಾರ್, ಪಂಜಾಬ್, ಹರಿಯಾಣ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಏನಂದರೆ ಗಂಡು ಸಂತತಿಯ ಬಯಕೆ ಅಧಿಕ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಿಗೆ ಏನಂದರೆ ಹೆಚ್ಚಿನ ಆದ್ಯತೆ ನೀಡ್ತಕ್ಕಂಥ ಒಂದು ರಾಜ್ಯಗಳನ್ನು ನಾವಲ್ಲೇ ಕಾಣ್ತಾ ಇದ್ದೀವಿ. ಈ ಒಂದು ರಾಜ್ಯಗಳೇನೆಂದರೆ ಗಂಡು ಮಕ್ಕಳಿಗೆ ಏನಂದರೆ ವಿಶೇಷವಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಕೂಡ ಅಂದರೆ ಅವರು ನೀಡಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಇಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅಂತಂದರೆ ಪುರುಷ ಪ್ರಧಾನ ಮೌಲ್ಯಗಳು, ಧರ್ಮ ಪದ್ಧತಿಗಳು, ಸಂಪ್ರದಾಯಗಳು, ಅದರ ಜೊತೆಗೆ ಅಲ್ಟ್ರಾಸೌಂಡ್ ತಂತ್ರಜ್ಞಾನದ ದುರ್ಬಳಕೆಗಳು ಏನಂದರೆ ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಈ ಅಲ್ಟ್ರಾಸೌಂಡ್ ತಂತ್ರಜ್ಞಾನದ ದುರ್ಬಳಕೆಯಿಂದಾಗಿ ಹೆಣ್ಣು ಭ್ರೂಣ ಹತ್ಯೆಗೆ ಏನಂದರೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಿದ್ವಿ. ಇನ್ನು ಭ್ರೂಣಾವಸ್ಥೆಯಲ್ಲಿ ಇರ್ತಕ್ಕಂಥ ಮಗುವನ್ನೇನಂತಂದರೆ ಸಾಯಿಸ್ತಕ್ಕಂಥ ಕೆಲಸ ಏನಂತಂದರೆ ಜಾಸ್ತಿ ಆಗಿರ್ತಕ್ಕಂಥ ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಯಾಕೆ ಈ ರೀತಿ ಆಗ್ತಕ್ಕಂಥದ್ದು ಇಲ್ಲಿ ಗಂಡು ಸಂತತಿಯ ಬಯಕೆ, ಗಂಡು ಮಗುವೇ ಬೇಕು ಎನ್ನುವ ಒಂದು ಬಯಕೆಯಿಂದಾಗಿ ಏನಂದರೆ ಹೆಣ್ಣು ಶಿಶುವಿನ ಹತ್ಯೆ ಆಗ್ತಕ್ಕಂಥದ್ದು ನಾವಲ್ಲೇ ಕಾಣ್ತಿದ್ವಿ. ಅದು ಭ್ರೂಣ ಹತ್ಯೆ, ಹೊಟ್ಟೆಯಲ್ಲಿ ಇರುವಾಗ ಏನಂತಂದರೆ ಆ ಮಗುವನ್ನು ಸಾಯಿಸ್ತಕ್ಕಂಥದ್ದು ಕೂಡ ಏನಂದರೆ ಪ್ರಮುಖ ಕಾರಣ ಆಗಿರ್ತಕ್ಕಂಥ ನಾವಲ್ಲಿ ಕಾಣ್ತಾ ಇದ್ದೀವಿ, ಸಾಯಿಸ್ತಕ್ಕಂಥದ್ದು. ಹಾಗೆ ತಮಿಳುನಾಡಿನ ಈರೋಡು, ಸೇಲಂ, ದಿಂಡಿಗಲ್, ಧರ್ಮಪುರಿ ಮತ್ತು ನೀಲಗಿರಿಯ ಜಿಲ್ಲೆಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ಪ್ರಕರಣಗಳು ಅಧಿಕವಾಗಿ ಏನಂದರೆ ವರದಿಯಾಗಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಈ ಒಂದು ಪ್ರದೇಶಗಳಲ್ಲಿ ಏನಂದರೆ ಹೆಣ್ಣು ಶಿಶುಗಳ ಹತ್ಯೆ ಮಾಡ್ತಕ್ಕಂಥ ನಾವು ಕಾಣ್ತಿದ್ವಿ. ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡ್ತಕ್ಕಂಥದ್ದು ಏನಂದರೆ ಅಧಿಕವಾಗಿ ಕಾಣ್ತಕ್ಕಂಥದ್ದು. ಇಲ್ಲಿ ತಮಿಳುನಾಡಿನ ಈರೋಡು, ಸೇಲಂ, ದಿಂಡಿಗಲ್, ಧರ್ಮಪುರಿ ಮತ್ತು ನೀಲಗಿರಿ ಜಿಲ್ಲೆಗಳಲ್ಲಿ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆಗಳನ್ನು ಮಾಡ್ತಕ್ಕಂಥದ್ದು ನಾವಲ್ಲೇ ವರದಿಯಾಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು.
ಯಾವ ರೀತಿಯಾಗಿ ಮಗುವನ್ನು ಸಾಯಿಸ್ತಾ ಇದ್ದಾನೆ ಅಂತಂದರೆ ಉಸಿರುಗಟ್ಟಿಸುವ ಮೂಲಕ ಅಥವಾ ವಿಷ ಉಣಿಸುವ ಮೂಲಕ ಏನಂದರೆ ಹೆಣ್ಣು ಶಿಶುಗಳನ್ನು ಕೊಲ್ತಕ್ಕಂಥದ್ದು ಈ ಜಿಲ್ಲೆಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಮಕ್ಕಳನ್ನೇನಂತಂದರೆ ಇನ್ನೂ ತಾನೇ ಆಗಾಗೇ ಹುಟ್ಟಿರ್ತಕ್ಕಂಥ ಮಗುವನ್ನೇನೆಂದರೆ ಈ ರೀತಿಯಾಗಿ ಸಾಯಿಸ್ತಕ್ಕಂಥದ್ದೇನೆಂದರೆ ಜಾಸ್ತಿ ಆಗಿರ್ತಕ್ಕಂಥದ್ದು, ಕೊಲ್ಲತಕ್ಕಂಥದ್ದು ನಾವಲ್ಲಿ ಈ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ನಾವು ಕಾಣ್ತಿದೆ. ಇದರ ಪರಿಣಾಮವಾಗಿ ಏನಾಗಿದೆ ಅಂದರೆ ಈ ಜಿಲ್ಲೆಗಳಲ್ಲಿ ಅಂದರೆ ಲಿಂಗಾನುಪಾತದಲ್ಲಿ ತೀವ್ರವಾಗಿರ್ತಕ್ಕಂಥ ಕುಸಿತ ಏನಂದರೆ ಕಂಡು ಬಂದಿರತಕ್ಕಂಥದ್ದು ನಾವೆಲ್ಲ ಕಾಣ್ಬೋದಾಗಿರ್ತಕ್ಕಂಥದ್ದು. ಇದು ದಕ್ಷಿಣ ಭಾರತದ ಭವಿಷ್ಯದಲ್ಲಿ ಇರ್ತಕ್ಕಂಥ ಒಂದು ಕರಾಳ ಚಿತ್ರಣವನ್ನೆಂದರೆ ಮೂಡಿಸಿರ್ತಕ್ಕಂಥ ನಾವು ಕಾಣ್ತೀವಿ. ತುಂಬ ಕೆಟ್ಟದಾಗಿ ಇರತಕ್ಕಂಥದ್ದು, ಒಂದು ಬಯಕೆಯ ಒಂದು ಆಸೆಯಿಂದಾಗಿ, ಗಂಡು ಸಂತತಿಯ ಒಂದು ಅಭಿಲಾಷೆಯಿಂದಾಗಿ ಹೆಣ್ಣು ಶಿಶುಗಳ ಹತ್ಯೆ ಮಾಡ್ತಕ್ಕಂಥ ಅಂದರೆ ಕ್ರೂರತ್ವವನ್ನು ಅಂದರೆ ಇದು ಪ್ರತಿನಿಧಿಸ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. 2011 ಜನಗಣತಿಯ ಪ್ರಕಾರ ಬೆಳಗಾವಿ, ವಿಜಯಪುರ, ಯಾದಗಿರಿ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಕೂಡ ಏನಂದರೆ ಲಿಂಗಾನುಪಾತ ಅಂದರೆ ಅಸಮತೋಲನವಾಗಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಇಲ್ಲಿ ಸರಿಯಾಗಿ ಮಕ್ಕಳ ಒಂದು ಸಮತೋಲನ ಕೂಡ ಇಲ್ಲಿ ಕೂಡ ಕಡಿಮೆ ಆಗಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಈ 4 ಜಿಲ್ಲೆಗಳೇನೆಂದರೆ ಹೆಣ್ಣು ಭ್ರೂಣ ಹತ್ಯೆಯ ಅಧಿಕ ಪ್ರಕರಣಗಳಿಂದಾಗಿ ಅಂದರೆ ಕುಖ್ಯಾತಿಗೆ ಒಳಗಾಗಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಇನ್ನು ಭ್ರೂಣಾವಸ್ಥೆಯಲ್ಲಿರ್ತಕ್ಕಂಥ ಮಗುವನ್ನೇನೆಂದರೆ ಸಾಯಿಸ್ತಕ್ಕಂಥದ್ದು ಇಲ್ಲಿ ಅತ್ಯಧಿಕ ಪ್ರಕರಣಗಳೇನೆಂದರೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಒಂದು ಕುಖ್ಯಾತಿಗೆ ಒಳಗಾಗಿರ್ತಕ್ಕಂಥ ನಾವಲ್ಲಿ ಕಾಣ್ತಾ ಇದ್ದೀವಿ. ಆಸಕ್ತಿದಾಯಕವಾಗಿರ್ತಕ್ಕಂಥ ಅಂಶ ಏನಂದರೆ ಭರತನಾಡು ಕೋಲಾರ ಜಿಲ್ಲೆಯಲ್ಲಿ ಏನಂದರೆ ಲಿಂಗಾನುಪಾತದ ಪ್ರಮಾಣ ಕೂಡ ಏನಂತಂದರೆ ಸ್ವಲ್ಪ ಮಟ್ಟಿಗೆ ಏನಂತಂದರೆ ಜಾಸ್ತಿ ಇರ್ತಕ್ಕಂಥ ನಾವಲ್ಲಿ ಕಾಣ್ತಿದ್ದೀವಿ. 979 ಇರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಹಾಗೆ ನಾವು ಇಲ್ಲಿ ಮಂಜುನಾಥ್ ಅದ್ದೆ ಅವರ ಒಂದು ಕೃತಿಯನ್ನು ನೋಡೋದಾದರೆ ಒಡಲ ತುಡಿತಕ್ಕೆ ಕೇಡು ಹೆಣ್ಣು ಭ್ರೂಣ ಹತ್ಯೆ ಒಂದು ಅಧ್ಯಯನವು ಹೆಣ್ಣು ಭ್ರೂಣ ಹತ್ಯೆ ಕುರಿತೇನೆಂದರೆ ಫಿಮೇಲ್ ಫೆಸ್ಟಿಸೈಡ್ ಕುರಿತೇನೆಂದರೆ ಈ ಪುಸ್ತಕದಲ್ಲಿ ತಿಳಿಸಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಹೆಣ್ಣು ಗರ್ಭಪಾತದ ಒಂದು ಆತಂಕಕಾರಿ ಅಂಶಗಳೇನೆಂದರೆ ದೃಢಪಡಿಸ್ತಕ್ಕಂಥ ಪುಸ್ತಕ ಈ ಪುಸ್ತಕ ಆಗಿರ್ತಕ್ಕಂಥದ್ದು. ಹೆಣ್ಣು ಭ್ರೂಣ ಹತ್ಯೆ ಆಗ್ತಕ್ಕಂಥದ್ರ ಕುರಿತು ತಿಳಿಸ್ತಕ್ಕಂಥದ್ದು ಯಾವುದಂದರೆ ಒಡಲ ತುಡಿತಕ್ಕೆ ಕೇಡು ಅಂತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಹಾಗೆ ಮಕ್ಕಳ ಲಿಂಗಾನುಪಾತದ ಅಸಮತೋಲನ ಮತ್ತು ಹೆಣ್ಣು ಮಕ್ಕಳು ಶಾಲೆ ಬಿಡೋದನ್ನು ತಪ್ಪಿಸಲೇನೆಂದರೆ ಭಾರತ ಸರ್ಕಾರ ಏನು ಮಾಡಿತು ಅಂದರೆ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಏನಂದರೆ ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮನಂದರೆ ಅನುಷ್ಠಾನಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಸೊ ಈ ಭಾಗದಲ್ಲಿ ಅಂದರೆ ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮ ಅಂದರೆ ಅನುಷ್ಠಾನ ಮಾಡಲೇನೆಂದರೆ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆನೆಂದರೆ ಆಯ್ಕೆ ಮಾಡಿಕೊಂಡಿತ್ತು. ಹೆಣ್ಣು ಮಕ್ಕಳೇನೆಂದರೆ ಸಬಲೀಕರಣಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರವು ಕೂಡ ಏನಂದರೆ ಏನು ಮಾಡುತ್ತಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಕೂಡ ಏನಂದರೆ ಜಾರಿಗೆ ತಂತು. ಯಾವಾಗ 22/1/2015 ಏನಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಏನಂದರೆ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ತದನಂತರ ಬೀಮಾರು ಮತ್ತು ದೇಮಾರು 2001 ಜನಗಣತಿಯ ವರದಿಗಳ ಬೀಮಾರು ರಾಜ್ಯಗಳನ್ನೇನೆಂದರೆ ತಿಳಿಸಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ಈ ಬೀಮಾರು ರಾಜ್ಯಗಳು ಯಾವುವು ಅಂತಂದರೆ ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್. ಬೀಮಾರು ಅಂತೇಳ್ಬಿಟ್ಟು ಏನಂದರೆ ಗುರುಸಿರ್ತಕ್ಕಂಥ ನಾವಲ್ಲೇ ಕಾಣ್ತಾ ಇದ್ದೀವಿ. ಸಂಖ್ಯಾತ್ಮಕ ಸಮಸ್ಯೆಗಳ ಮೂಲವಿರುವುದನ್ನೇನೆಂದರೆ ಇದು ಬೀಮಾರು ಗುರುಸ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಬೀಮಾರು ಏನನ್ನು ಗುರುಸ್ತದೆ ಅಂತಂದರೆ ಜನಸಂಖ್ಯಾತ್ಮಕ ಸಮಸ್ಯೆಗಳ ಮೂಲ ಇರತಕ್ಕಂಥದ್ದು ಏನಂದರೆ ಬೀಮಾರು ಗುರುಸ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಈ ರಾಜ್ಯಗಳು ಭಾರತದ ಒಟ್ಟು ಜನಸಂಖ್ಯೆಯ ಅಂದರೆ 39% ಜನಸಂಖ್ಯೆಯಂದರೆ ಹೊಂದಿರತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ವಿ. ಈ 39% ಜನಸಂಖ್ಯೆಯನ್ನು ಹೊಂದಿದ್ದು ಅದರಲ್ಲಿ 42% ಏನಂದರೆ ಜನಸಂಖ್ಯಾ ಬೆಳವಣಿಗೆ ಅಂದರೆ ಸಾಧಿಸಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ವಿ. ಆದರೆ ಒಟ್ಟು ಜನಸಂಖ್ಯೆಯಲ್ಲಿ ಏನಂದರೆ 48% ಏನಂದರೆ ಅನಕ್ಷರಸ್ಥರು ಇರ್ತಕ್ಕಂಥ ನಾವಲ್ಲಿ ಕಾಣ್ತಾ ಇದ್ದೀವಿ. 48% ಏನಂದರೆ ಇಲ್ಲಿಟ್ರಸಿ ಇರ್ತಕ್ಕಂಥ ನಾವಲ್ಲೇ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ದೇಶದ ಪ್ರಗತಿಗೆ ಸಂಬಂಧಿಸಿದಂತೆ ನೇತಾತ್ಮಕ ಕೊಡುಗೆ ಏನಂದರೆ ನೀಡಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ಅಂದರೆ 48% ಏನಂದರೆ ಅನಕ್ಷರಸ್ಥರು ಇರ್ತಕ್ಕಂಥದ್ದು ಏನಂದ್ರೆ ಇಲ್ಲೇ ಕಾಣ್ತಾ ಇದೆ. ಹಾಗಾಗಿ ದೇಶದ ಒಂದು ಪ್ರಗತಿಗೆ ಸಂಬಂಧಿಸಿದಂತೆ ನೇತಾತ್ಮಕ ಕೊಡುಗೆ ಏನಂದರೆ ನೀಡಿರ್ತಕ್ಕಂಥದ್ದು ನಾವೆಲ್ಲ ಮರೆಯುವಂತಿಲ್ಲ. 2001 ಜನಗಣತಿಯ ದತ್ತಾಂಶಗಳು ಪ್ರಸ್ತುತಪಡಿಸಿದ ಕೆಲ ಸಂಗತಿಗಳೇನೆಂದರೆ ದೇಮಾರು ಎಂಬ ಸಂಕ್ಷಿಪ್ತ ಒಂದು
ನಾಮದೇವನಂದರೆ ಹುಟ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಿದ್ವಿ. 2001 ಜನಗಣತಿಯ ದತ್ತಾಂಶಗಳ ಪ್ರಸ್ತುತಪಡಿಸಿದ ಕೆಲವು ಸಂಗತಿಗಳೇನೆಂದರೆ ದೇಮಾರು ಎಂಬ ಸಂಕ್ಷಿಪ್ತ ನಾಮಧೇಯವೊಂದನೆಂದರೆ ಹುಟ್ಟಿಗೆ ಕಾರಣ ಆಯಿತು. ಈ ಪದದ ಮೊದಲ ಅಕ್ಷರವಾದ ಆಂಗ್ಲ ಭಾಷೆಯು ಡಿ ಎಂಬ ಅಕ್ಷರವು ಮಗಳು ಅಂದರೆ ಡಾಟರ್ ಅಂತ ಹೇಳ್ಬಿಟ್ಟು ಅರ್ಥವನ್ನು ನೀಡ್ತಕ್ಕಂಥದ್ದು. ಆಮೇಲೆ ಇ ಎಂಬ ಅಕ್ಷರವನ್ನೆಂದರೆ ನಾಶ ಮಾಡು, ಎಲಿಮಿನೇಷನ್ ಅಂತೇಳಿ ಕರೀತಕ್ಕಂಥದ್ದು. ಕೊಂದು ಹಾಕು ಎಂಬ ಅರ್ಥವನ್ನೇನೆಂದರೆ ಸೂಚಿಸ್ತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ವಿ. ಡಿ ಎಂಬ ಅಕ್ಷರವು ಡಾಟರ್ ಮಗಳು ಎಂಬ ಅರ್ಥವನ್ನು, ಇ ಎಂಬ ಅಕ್ಷರವು ಎಲಿಮಿನೇಷನ್ ಕೊಂದು ಹಾಕು ಎಂಬ ಅರ್ಥವನ್ನು ಸೂಚಿಸ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ವಿ. ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ್, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳೇನೆಂದರೆ ದೇಮಾರು ರಾಜ್ಯಗಳಾಗಿರ್ತಕ್ಕಂಥವು. ದೇಮಾರು ರಾಜ್ಯಗಳಾಗಿರ್ತಕ್ಕಂಥವು ಯಾವುವು? ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ್, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ದೇಮಾರು ರಾಜ್ಯಗಳಾಗಿದ್ದು, ಮಕ್ಕಳ ಲಿಂಗಾನುಪಾತದಲ್ಲಿ ಅಪಾರವಾದ ಇಳಿಕೆ ಕಂಡು ಬಂದಿರತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ವಿ. ಈ ಒಂದು ರಾಜ್ಯಗಳಲ್ಲಿಯೂ ಸಹ ಹೆಣ್ಣು ಭ್ರೂಣ ಹತ್ಯೆಯ ಪ್ರಮಾಣ ಅಂದರೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಿದ್ದೀವಿ. ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥಂದರೆ ಸಂಪ್ರದಾಯ ಮತ್ತು ತಂತ್ರಜ್ಞಾನ, ಅಂದರೆ ಸಂಪ್ರದಾಯದಲ್ಲಿ ಅಂದರೆ ಪುತ್ರ ಸಂತಾನದ ಬಯಕೆ ಇರತಕ್ಕಂಥದ್ದು. ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಗಂಡು ಮಗುವೇ ಬೇಕಂತಕ್ಕಂಥದ್ದು. ಹಾಗಾಗಿ ಆ ಒಂದು ಪರಿಜ್ಞಾನವನ್ನು ಇಟ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸಂಪ್ರದಾಯಕ್ಕೇನೆಂದರೆ ಯಾವ್ಯಾವ ಸಂಪ್ರದಾಯಗಳೇನೆಂದರೆ ಬದ್ಧವಾಗಿ ಇಟ್ಕೊಂಡೇನೆಂದರೆ ಪುತ್ರ ಸಂತಾನದ ಬಯಕೆಯನ್ನು ಇಟ್ಕೊಂಡು, ಜೊತೆಗೆ ತಂತ್ರಜ್ಞಾನಗಳಂದರೆ ಪ್ರಸವ ಪೂರ್ವ ಲಿಂಗ ಪತ್ತೆ ಮಾಡ್ತಕ್ಕಂಥದ್ದು. ನಡುವಿನ ಅಪವಿತ್ರವಾಗಿರ್ತಕ್ಕಂಥ ಮೈತ್ರಿ ಏನಂದರೆ ಭಾರತೀಯ ಸಮಾಜನೆಂದರೆ ದುಸ್ಥಿತಿಗೆ ಏನಂದರೆ ತಳ್ಳಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಅಂದರೆ ಪ್ರಸವ ಪೂರ್ವ ಲಿಂಗ ಪತ್ತೆ ಅಂದರೆ ಗರ್ಭದೊಳಗಿರುವಾಗ ಮಗುವಿನ ಲಿಂಗವನ್ನು ಪತ್ತೆ ಮಾಡ್ತಕ್ಕಂಥದ್ದು ಅಂದರೆ ನಾವೆಲ್ಲ ಕಾಣ್ತಿದ್ದೀವಿ. ಅದು ತಂತ್ರಜ್ಞಾನದ ಮೂಲಕವಾಗಿ ಕಂಡುಕೊಂಡು ಆ ತಂತ್ರಜ್ಞಾನ ಬಂದಿರುವುದು ಮಕ್ಕಳ ಬೆಳವಣಿಗೆಗಾಗಿ ಇರ್ತಕ್ಕಂಥದ್ದು. ಆದರೆ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನೆಗೆಟಿವ್ ಆಗಿ ಅಂದರೆ ಪಡೆದುಕೊಂಡಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಪ್ರಸವ ಪೂರ್ವ ಲಿಂಗ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಗಳು ಈ ರಾಜ್ಯಗಳಲ್ಲಂದರೆ ವ್ಯಾಪಕವಾಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ದೀವಿ. ಅತಿ ಹೆಚ್ಚು ಪ್ರಕರಣಗಳಂದರೆ ಈ ಒಂದು ರಾಜ್ಯಗಳಲ್ಲಿ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಕಳೆದ ದಶಕದಲ್ಲಿ ಪಂಜಾಬ್ ರಾಜ್ಯದಲ್ಲಿ ಲಿಂಗಾನುಪಾತ ನಾವು ನೋಡೋದಾದರೆ 0 to 6 ವಯೋಮಾನದ ಸಮೂಹವನ್ನು ನಾವು ನೋಡೋದಾದರೆ 857ರಿಂದ 793ಕ್ಕೆ ಏನಂದರೆ ಇಳಿದಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಹರಿಯಾಣದಲ್ಲಿ ಈ ಪ್ರಮಾಣ ಅಂತಕ್ಕಂಥದ್ದು, ಈ ಪ್ರಮಾಣವು 879ರಿಂದ 820ಕ್ಕೆ ಏನಂದರೆ ಇಳಿದಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮಹಾರಾಷ್ಟ್ರದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 1991ರಿಂದ 2001ರ ಅವಧಿಯಲ್ಲಿ ಅಂದರೆ ಮಕ್ಕಳ ಲಿಂಗಾನುಪಾತ ಅನ್ನತಕ್ಕಂಥದ್ದು ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡು ಬಂದಿರತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಹಿಮಾಚಲ ಪ್ರದೇಶದಲ್ಲಿ ಈ ಪ್ರಮಾಣವು 951ರಿಂದ 845ಕ್ಕೆ ಅಂದರೆ ಇಳಿದಿರ್ತಕ್ಕಂಥದ್ದು. ಹಾಗೆಯೇ ಗುಜರಾತಿನಲ್ಲಿ 928ರಿಂದ 878ಕ್ಕೆ ಅಂದರೆ ಇಳಿದಿರ್ತಕ್ಕಂಥದ್ದು. ಚಂಡೀಗಢದಲ್ಲಿ 899ರಿಂದ 845ಕ್ಕೆ ಇಳಿದಿರ್ತಕ್ಕಂಥದ್ದು. ದೆಹಲಿಯಲ್ಲಿ 915ರಿಂದ 865ಕ್ಕೆ ಅಂದರೆ ಕುಸಿತ ಆಗಿರ್ತಕ್ಕಂಥದ್ದು. ಅಂದರೆ ಲಿಂಗಾನುಪಾತದಲ್ಲಿ ಅಂದರೆ ಕಂಡು ಬಂದಿರತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ದೀವಿ. ಆದರೆ ದೇಶದ ಒಟ್ಟು ಜನಸಮೂಹಕ್ಕೆ ಸಂಬಂಧಿಸಿದಂತೆ 0 ಇಂದ 6ರ ವಯೋಮಿತಿಯ ಮಕ್ಕಳ ಲಿಂಗಾನುಪಾತವು 1991ರಲ್ಲಿ 927ರಷ್ಟಿತ್ತು. 2001ರಲ್ಲಿ 933ಕ್ಕೆ ಅಂದರೆ ಏರಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ವಿ. ಆದರೆ ಈ ಅವಧಿಯಲ್ಲಿ 0 to 6 ವಯೋಮಿತಿಯ ಮಕ್ಕಳು ಲಿಂಗಾನುಪಾತದಲ್ಲಿ ಅಂದರೆ ತದ್ವಿರುದ್ಧವಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. 1991ರಲ್ಲಿ 945ರಷ್ಟಿದ್ದ ಅನುಪಾತವು 2001ರಲ್ಲಿ 927ಕ್ಕೆ ಅಂದರೆ ಇಳಿದಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಸಂಕ್ಷಿಪ್ತವಾಗಿ ಹೇಳೋದಾದಲ್ಲಿ 6ಕ್ಕಿಂತ ಕಡಿಮೆ ವಯೋಮಾನದ ಹೆಣ್ಣು ಮಕ್ಕಳ ಸಂಖ್ಯಾಬಲವು ಏನಂದರೆ ಗಮನಾರ್ಹ ಪ್ರಮಾಣದಲ್ಲಿ ಅಂದರೆ ಕಡಿಮೆ ಆಗಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಇಲ್ಲಿಯೂ ಸಹ ಏನಂದರೆ ಮಕ್ಕಳ ಪ್ರಮಾಣದಲ್ಲಿ, ಅದರಲ್ಲಿಯೂ ಹೆಣ್ಣು ಮಕ್ಕಳ ಪ್ರಮಾಣದಲ್ಲಿ ಕೂಡ ಏನಂದರೆ ಕಡಿಮೆ ಆಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ರಾಜ್ಯಗಳ ಮಟ್ಟದಲ್ಲಿ ಮಕ್ಕಳ ಲಿಂಗಾನುಪಾತದ ದತ್ತಾಂಶಗಳು ಕೂಡ ಏನಂದರೆ ಚಿಂತಾಜನಕವಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ಕಾಣ್ತಿದ್ವಿ. ಸುಮಾರು 6 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು
1000 ಗಂಡು ಮಕ್ಕಳಿಗೆ 900ಕ್ಕಿಂತ ಕಡಿಮೆ ಹೆಣ್ಣು ಮಕ್ಕಳ ಅನುಪಾತ ಹೊಂದಿರತಕ್ಕಂಥದ್ದು ನಾವು ಕಾಣ್ತಿದ್ವಿ. ಮಕ್ಕಳಲ್ಲೂ ಕೂಡ ಏನಂತಂದರೆ ಲಿಂಗಾನುಪಾತವನ್ನು ನಾವು ಕಾಣ್ತಾ ಇದ್ವಿ. 1000 ಗಂಡು ಮಕ್ಕಳಿಗೆ 900ಕ್ಕಿಂತ ಕಡಿಮೆ ಹೆಣ್ಣು ಮಕ್ಕಳ ಅನುಪಾತ ಹೊಂದಿರತಕ್ಕಂಥ ನಾವು ಕಾಣ್ತಿದ್ವಿ. ಪಂಜಾಬ್ ರಾಜ್ಯವೇನೆಂದರೆ ಅತಿ ಕಡಿಮೆ ಪ್ರಮಾಣದ ಅಂದರೆ 1000ಕ್ಕೆ 793 ಲಿಂಗಾನುಪಾತ ಏನಂದರೆ ಹೊಂದಿರತಕ್ಕಂಥದ್ದನ್ನು ನಾವಲ್ಲೇ ಕಾಣ್ತಾ ಇದ್ವಿ. ಅಂದರೆ 800ಕ್ಕಿಂತ ಕಡಿಮೆ ಅನುಪಾತ ಇರುವ ಏಕೈಕ ರಾಜ್ಯ ಯಾವುದಾಗಿದೆ ಅಂತಂದರೆ ಅದು ಪಂಜಾಬ್ ರಾಜ್ಯ ಆಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ವಿ. ನಂತರ ಸ್ಥಾನದಲ್ಲಿ ಹರಿಯಾಣ, ಚಂಡೀಗಢ, ದೆಹಲಿ, ಗುಜರಾತ್ ಮತ್ತು ಮಧ್ಯಪ್ರದೇಶ ರಾಜ್ಯಗಳಾಗಿರ್ತಕ್ಕಂಥವು. ಉತ್ತರಾಂಚಲ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಲಿಂಗಾನುಪಾತದ ಪ್ರಮಾಣ ಏನಂದರೆ 925ಕ್ಕಿಂತ ಕಡಿಮೆ ಇರತಕ್ಕಂಥದ್ದು ನಾವಲ್ಲೇ ಕಾಣ್ತಿದ್ವಿ. ಇಲ್ಲಿ 925ಕ್ಕಿಂತ ಕಡಿಮೆ ಇದೆ. ಆದರೆ ಮಧ್ಯಪ್ರದೇಶ, ಗೋವಾ, ಜಮ್ಮು ಮತ್ತು ಕಾಶ್ಮೀರ್, ಬಿಹಾರ್, ತಮಿಳುನಾಡು, ಕರ್ನಾಟಕ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ರಾಷ್ಟ್ರೀಯ ಸರಾಸರಿಯ ಪ್ರಮಾಣ 927ಕ್ಕೆ ಅಂತ ಹೆಚ್ಚು ಪ್ರಮಾಣವಿದ್ದರೂ ಕೂಡ 950ಕ್ಕಿಂತ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ಒಟ್ಟಾರೆ ಅತ್ಯುತ್ತಮ ಲಿಂಗಾನುಪಾತ ಹೊಂದಿರುವ ಕೇರಳ ರಾಜ್ಯದಲ್ಲೂ ಕೂಡ ಲಿಂಗಾನುಪಾತದ ಪ್ರಮಾಣವು ಕೂಡ 963ರಷ್ಟು ಇರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಸಿಕ್ಕಿಂ ರಾಜ್ಯವು 986ರಷ್ಟೇನೆಂದರೆ ಪ್ರಮಾಣದ ಲಿಂಗಾನುಪಾತ ಏನಂದರೆ ಹೊಂದಿದ್ದು ಅತಿ ಹೆಚ್ಚು ಮಟ್ಟದಲ್ಲಿ ಏನಂದರೆ ಲಿಂಗಾನುಪಾತ ಹೊಂದಿರುವ ರಾಜ್ಯವಾಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಅತಿ ಹೆಚ್ಚು ಮಟ್ಟದ ಲಿಂಗಾನುಪಾತ ಹೊಂದಿದ ರಾಜ್ಯ ಯಾವುದು ಅಂತಂದರೆ ಸಿಕ್ಕಿಂ ರಾಜ್ಯ ಆಗಿರ್ತಕ್ಕಂಥದ್ದು. ಅಲ್ಲಿ 986ರಷ್ಟು ಪ್ರಮಾಣ ಏನಂದರೆ ಲಿಂಗಾನುಪಾತ ಏನಂದರೆ ಹೊಂದಿರತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಕ್ಲೈನ್ ಇನ್ ದ ಚೈಲ್ಡ್ ಸೆಕ್ಸ್ ರೇಷಿಯೋ ಆರ್ ದ ಫಾಲೋವಿಂಗ್. ಮಕ್ಕಳ ಲಿಂಗಾನುಪಾತದಲ್ಲಿ ಇಳಿಕೆಯಾಗಲು ಕಾರಣವಾದ ಅಂಶಗಳೇನೆಂದರೆ ಈ ರೀತಿಯಾಗಿ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ಹುಟ್ಟುವುದನ್ನೇ ತಡೆಗಟ್ಟುವ ಗರ್ಭಪಾತಗಳು ಹಾಗೂ ಹೆಣ್ಣು ಶಿಶು ಹತ್ಯೆ ಆಗ್ತಕ್ಕಂಥದ್ದು. ಅಂದರೆ ಮಗು ಜನಿಸುವುದಕ್ಕಿಂತ ಮುಂಚೆನೇ ಏನಂತಂದರೆ ಲಿಂಗವನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಆ ಪತ್ತೆ ಹಚ್ಚಿದ ಮಕ್ಕಳನ್ನೇನಂತಂದರೆ ಗರ್ಭಪಾತವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಜನನವಾಗೋದಕ್ಕೆ ಕೂಡ ಅಂದರೆ ಅವಕಾಶ ಬಿಡತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಹಾಗೂ ಹೆಣ್ಣು ಶಿಶುವಿನ ಹತ್ಯೆ ಮಾಡ್ತಕ್ಕಂಥದ್ದು, ಜನಿಸಿರ್ತಕ್ಕಂಥ ಹೆಣ್ಣು ಮಗುವನ್ನು ಹತ್ಯೆ ಮಾಡ್ತಕ್ಕಂಥದ್ದು ಕೂಡ ಅಂದರೆ ಈ ಮಕ್ಕಳ ಲಿಂಗಾನುಪಾತದ ಇಳಿಕೆ ಆಗಲು ಅಂದರೆ ಪ್ರಮುಖ ಕಾರಣಗಳಲ್ಲಿ ಒಂದು ಅಂಶ ಆಗಿರ್ತಕ್ಕಂಥದ್ದು. ಬಾಲ್ಯದಲ್ಲಿ ಹೆಣ್ಣು ಮಕ್ಕಳ ಪೋಷಣೆ ಏನಂದರೆ ನಿರ್ಲಕ್ಷಿಸ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ಮರಣ ಪ್ರಮಾಣ ಅಂದರೆ ಗಮನಾರ್ಹವಾಗಿ ಇರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಚಿಕ್ಕ ಮಕ್ಕಳಿರುವಾಗಲೂ ಕೂಡ ಏನಂದರೆ ಹೆಣ್ಣಿನ ಒಂದು ಮಕ್ಕಳೇನೆಂದರೆ ಸರಿಯಾಗಿ ಆರೈಕೆ ಮಾಡದೇ ಇರತಕ್ಕಂಥದ್ದು, ನಿರ್ಲಕ್ಷ್ಯ ಭಾವನೆ ವಹಿಸ್ತಕ್ಕಂಥದ್ದು, ಸರಿಯಾದ ಒಂದು ಆಹಾರವನ್ನು ಪೂರೈಕೆ ಮಾಡದೇ ಇರತಕ್ಕಂಥದ್ದು ಹೆಣ್ಣು ಮಕ್ಕಳ ಮರಣ ಪ್ರಮಾಣಕ್ಕೆ ಏನಂದರೆ ಹೆಚ್ಚಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ಪ್ರಸವ ಪೂರ್ವ ಲಿಂಗ ಪತ್ತೆಯ ತಂತ್ರಜ್ಞಾನದ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಸೋನೋಗ್ರಾಮ್ ಮೂಲಕ ಏನಂದರೆ ಮಗು ಜನಿಸೋಕ್ಕಿಂತ ಮುಂಚೆನೇ ಅಂದರೆ ಲಿಂಗ ಪತ್ತೆ ಹಚ್ಚತಕ್ಕಂಥದ್ದು, ಅಂದರೆ ಅದರ ಒಂದು ದುರ್ಬಳಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ದೀವಿ. ಹಾಗೆ ಪಿತೃಪ್ರಧಾನ ಸಂಸ್ಕೃತಿ ಹಾಗೂ ಗಂಡು ಸಂತಾನದ ಅಭಿಲಾಷೆ ಹೆಣ್ಣು ಭ್ರೂಣ ಹತ್ಯೆಗೇನೆಂದರೆ ಅಧಿಕವಾಗಲು ಕಾರಣ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಿದ್ದೀವಿ. ಯಾವ ರೀತಿ ಕುಟುಂಬದಲ್ಲಿ ಗಂಡು ಮಕ್ಕಳೇ ಜಾಸ್ತಿ ಇರಬೇಕಂತಕ್ಕಂಥದ್ದು, ಈ ಗಂಡು ಮಗುವೇ ಬೇಕಂತಕ್ಕಂಥದ್ದು ಹಾಗೂ ಗಂಡು ಸಂತಾನದ ಅಭಿಲಾಷೆ ಇರತಕ್ಕಂಥದ್ದು, ಈ ಒಂದು ಹೆಣ್ಣು ಭ್ರೂಣ ಹತ್ಯೆಗೇನೆಂದರೆ ಜಾಸ್ತಿ ಹೆಣ್ಣು ಭ್ರೂಣ ಹತ್ಯೆಗಳು ಅಂದರೆ ಕಾರಣವಾಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ಬೋದಾಗಿರ್ತಕ್ಕಂಥದ್ದು. ಇಷ್ಟು ಹೆಣ್ಣು ಭ್ರೂಣ ಒಂದು ಹತ್ಯೆಯನ್ನು ಮಾಡ್ತಕ್ಕಂಥದ್ದು ಅಂಶಗಳಿಂದ ಏನಂದರೆ ಮಕ್ಕಳ ಲಿಂಗಾನುಪಾತದಲ್ಲಿ ಕೂಡ ಏನಂದರೆ ಇಳಿಕೆಯಾಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ಬೋದಾಗಿರ್ತಕ್ಕಂಥದ್ದು. ನಂತರದಲ್ಲಿ ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ, ಇನ್ಕ್ರೀಸಿಂಗ್ ಲಿಟ್ರಸಿ ರೇಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಈ ಒಂದು ಕೋಷ್ಟಕದ ಪ್ರಕಾರ ನಾವು ಲಿಂಗ, ಪ್ರಾಂತಗಳು ಮತ್ತು ಸಾಮಾಜಿಕ ಸಮೂಹಗಳಿಗೆ ಸಂಬಂಧಿಸಿದಂತೆ ಸಾಕ್ಷರತಾ ಪ್ರಮಾಣದಲ್ಲಿ ವ್ಯತ್ಯಾಸಗಳನ್ನು ಕೂಡ ಅಂದರೆ ಕಾಣ್ಬೋದಾಗಿರ್ತಕ್ಕಂಥದ್ದು. ಈ ಒಂದು ಕೋಷ್ಟಕದಲ್ಲಿ ನಮಗೆ ಕಂಡುಬರುವಂತೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರ ಸಾಕ್ಷರತೆ ಪ್ರಮಾಣವನ್ನೆಂದರೆ 22% ಅಂದರೆ ಕಡಿಮೆ ಇರತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಆದರೆ ಮಹಿಳೆಯರ ಸಾಕ್ಷರತಾ ಪ್ರಮಾಣವೇನೆಂದರೆ ಪುರುಷರ ಸಾಕ್ಷರತಾ ಪ್ರಮಾಣಕ್ಕಿಂತಲೂ ಏನಂದರೆ ವೇಗವಾಗಿ ಹೆಚ್ಚಾಗ್ತಕ್ಕಂಥದ್ದು ನಾವೆಲ್ಲ ಕಾಣ್ಬೋದಾಗಿರ್ತಕ್ಕಂಥದ್ದು. 2001 ಮತ್ತು 2011 ಅವಧಿಯಲ್ಲಿ
ಮಹಿಳಾ ಸಾಕ್ಷರತಾ ಪ್ರಮಾಣವು ಪ್ರತಿಶತಃ 11.2 ಅಂದರೆ ಹೆಚ್ಚಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಿದ್ವಿ. ಅದೇ ಸಮಯದಲ್ಲಿ ಅಂದರೆ ಪುರುಷರ ಸಾಕ್ಷರತಾ ಪ್ರಮಾಣವನ್ನಂದರೆ ಪ್ರತಿಶತ 6.2 ಇರ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಪ್ರಸ್ತುತ ದಿನಗಳಲ್ಲಿ ನಾವು ಪರೀಕ್ಷಾ ಒಂದು ಹಂತದಲ್ಲಿ ನಾವು ನೋಡೋದಾದರೆ ಪ್ರಥಮ ಸ್ಥಾನದಲ್ಲಿ ಹೆಣ್ಣು ಮಕ್ಕಳೇ ಇರತಕ್ಕಂಥದ್ದು ನಾವಲ್ಲೇ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ಶಿಕ್ಷಣದಲ್ಲಿ ಏನಂದರೆ ಪಡಿತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಅಂದರೆ ಪ್ರಸ್ತುತ ದಿನಗಳಲ್ಲಿ ಪ್ರಮಾಣದಲ್ಲಿ ಅಂದರೆ ಏರಿಕೆ ಆಗ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಅದರ ಮುಂಚೆ ಇವರ ಪ್ರಮಾಣ ಏನಂದರೆ ಕಡಿಮೆ ಇರತಕ್ಕಂಥದ್ದು, ಅಂದರೆ ಹಂತ ಹಂತವಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣವನ್ನು ಈ ಕೋಷ್ಟಕದ ಮೂಲಕವಾಗಿ ನಾವು ತಿಳಿಯಬಹುದಾಗಿದೆ. ಕೊನೆಯ ಲಕ್ಷಣವಾಗಿರತಕ್ಕಂಥದ್ದು ಹೆಚ್ಚುತ್ತಿರುವ ಗ್ರಾಮೀಣ ನಗರ ವ್ಯತ್ಯಾಸಗಳು, ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಕಾಣತಕ್ಕಂಥದ್ದು. ಬಣ್ಣ ಬಣ್ಣದ ಲೋಕ ಆಗಿರ್ತಕ್ಕಂಥದ್ದು, ಆಕರ್ಷಣೀಯಮಯವಾಗಿರ್ತಕ್ಕಂಥದ್ದು, ಯುವಕರನ್ನು ಸೆಳೆತಕ್ಕೆ ಒಳಗೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ನಗರ ಅಂತ ಹೇಳ್ಬಿಟ್ಟು ಕಾಣ್ತಕ್ಕಂಥದ್ದು. ಹಳ್ಳಿಯಿಂದ ಏನಂದರೆ ಸಿಟಿಗೆ ಪಟ್ಟಣಗಳಿಗೆ ಹೋಗ್ತಕ್ಕಂಥ ಆಸೆ ಮೂಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಇಂದಿನ ದಿನಗಳಲ್ಲಿ ನಾವಲ್ಲಿ ಕಾಣ್ತಾ ಇದ್ವಿ. ಅದು ಉದ್ಯೋಗ ಆಗಿರ್ಬೋದು ಅಥವಾ ಶಿಕ್ಷಣಕ್ಕಾಗಿ ಆಗಿರ್ಬೋದು. ಎಲ್ಲರೂ ಸಹ ಏನಂತಂದರೆ ನಗರಕ್ಕೆ ಏನಂದರೆ ಹೆಚ್ಚು ಹೋಗ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಪ್ರಸ್ತುತ ದಿನಮಾನಗಳಲ್ಲಿ ಹಲವಾರು ಸಮಸ್ಯೆಗಳಿಂದ ಗ್ರಾಮೀಣ ಪ್ರದೇಶ ಜನರೂ ಸಹ ಏನಂತಂದರೆ ವಲಸೆ ಹೋಗ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಇಲ್ಲಿ ಒಂದು ಯಾವುದೋ ಒಂದು ದುರ್ಬಳಕೆಯಿಂದ ಹೋಗ್ತಕ್ಕಂಥದ್ದಲ್ಲ, ಇಲ್ಲಿ ಒಂದು ಜೀವನ ನಿರ್ವಹಣೆಗಾಗಿ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥವ್ರು ಕೂಡ ಅಂದರೆ ಗ್ರಾಮದತ್ತ ಏನಾದರೂ ಮುಖ ಮಾಡ್ತಕ್ಕಂಥದ್ದು, ಅಂದರೆ ಗ್ರಾಮವನ್ನು ಬಿಟ್ಟು ನಗರದತ್ತ ಮುಖ ಮಾಡ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. 2011 ಜನಗಣತಿಯ ಪ್ರಕಾರ ಪ್ರತಿಶತ 68%, 8.8% ಜನರೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ವಾಸವಾಗಿದ್ದರು. ಪ್ರತಿಶತ 31.2% ಜನರನ್ನಂದರೆ ನಗರ ಪ್ರದೇಶಗಳಲ್ಲಿ ವಾಸವಾಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ದೀವಿ. ಈ ಒಂದು ಕೋಷ್ಟಕದಲ್ಲಿ ವಿವರಿಸಿರುವಂತೆ ನಗರ ಸಮೂಹವು ಏನಂದರೆ ನಿಧಾನವಾಗಿ ತನ್ನ ಪಾಲನೆ ಏನಂದರೆ ಹೆಚ್ಚಿಸಿಕೊಳ್ಳುತ್ತಾ ಹೋಗ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. 1951ರಲ್ಲಿ 17.3%ರಿಂದ 2011ರಲ್ಲಿ ನಗರದ ಜನಸಂಖ್ಯೆ 31.2%ಕ್ಕೆ ಏನಂದರೆ ಏರಿಕೆ ಆಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಇಂದು 2.5 ಪಟ್ಟು ಹೆಚ್ಚಳವನ್ನೆಂದರೆ ಸೂಚಿಸ್ತಕ್ಕಂಥದ್ದು ನಾವಲ್ಲಿ ಕಾಣ್ತಾ ಇದ್ದೀವಿ. ಇದು ಕೇವಲ ಸಂಖ್ಯಾತ್ಮಕ ಪ್ರಶ್ನೆಯನ್ನು ಕೂಡ ಅಂದರೆ ಇದು ಒಳಗೊಂಡಿಲ್ಲ. ಆಧುನಿಕ ಅಭಿವೃದ್ಧಿಯ ಪ್ರಕ್ರಿಯೆಗಳು, ಔದ್ಯೋಗಿಕ ನಗರ ಜೀವನದ ಸಾಪೇಕ್ಷವಾಗಿ ಗ್ರಾಮೀಣ ಕೃಷಿ ಆಧಾರಿತ ಜೀವನ ಅಂದರೆ ವಿಧಾನದ ಆರ್ಥಿಕ ಮತ್ತು ಸಾಮಾಜಿಕ ಮಹತ್ವನೆಂದರೆ ತಗ್ಗುವಂತೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದು ಜಾಗತಿಕ ಸತ್ಯವಾಗಿದ್ದು ಭಾರತದ ವಿಷಯದಲ್ಲೂ ಕೂಡ ಏನಂದರೆ ಇದು ಅನ್ವಯವಾಗ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಹಲವಾರು ಸಮಸ್ಯೆಗಳಿಂದ ರೈತಾಪಿ ವರ್ಗದವರು, ಕೃಷಿಯನ್ನು ನಂಬಿದಂಥವರು ಸಹ ಏನಂತಂದರೆ ಗ್ರಾಮವನ್ನು ತೊರೆದು ನಗರದತ್ತ ಏನಂದರೆ ಹೋಗ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ. ಜೀವನ ನಿರ್ವಹಣೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ಇತರೆ ಹಲವಾರು ವಿಚಾರಗಳಿಂದ ಏನಂದರೆ ಗ್ರಾಮೀಣದ ಜನರಂದರೆ ನಗರದತ್ತ ಹೋಗ್ತಕ್ಕಂಥದ್ದು ನಾವಲ್ಲೇ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ನಾವು ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳೇನೆಂದರೆ ನೋಡಿದಾಗ ನಮಗೆ ಸಂಪೂರ್ಣವಾಗಿ ತಿಳಿದು ಬರ್ತಕ್ಕಂಥದ್ದು ಏನು ಅಂದರೆ ಯಾವ ರೀತಿಯಾಗಿ ಜನಸಂಖ್ಯೆಯ ಪ್ರಮಾಣ ಏರಿಕೆ ಆಯಿತು, ಮಕ್ಕಳ ಪ್ರಮಾಣದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಹೊಂದಿದೆ, ಸ್ತ್ರೀ ಪುರುಷರಲ್ಲಿರ್ತಕ್ಕಂಥದ್ದು ಏನಂದರೆ ಆ ಒಂದು ಅಪೇಕ್ಷೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಗಂಡು ಸಂತಾನ ಮತ್ತು ಬಯಕೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಜೊತೆಗೆ ಎಲ್ಲ ಅಂಶಗಳನ್ನು ಕೂಡ ನಾವೆಲ್ಲ ಮರೆಯುವ ಹಾಗೆ ಇಲ್ಲ. ವಿದ್ಯಾರ್ಥಿಗಳೇ, ಗಮನದಲ್ಲಿ ಇಟ್ಟುಕೊಳ್ಳಿ, ಈ ಒಂದು ಭಾರತ ಜನಸಂಖ್ಯಾಶಾಸ್ತ್ರ ಚಿತ್ರಣದ ಪ್ರಮುಖ ಲಕ್ಷಣಗಳು ಪರೀಕ್ಷಾ ದೃಷ್ಟಿಯಿಂದ ಏನಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ನಾವಲ್ಲಿ ಕಾಣ್ತಿದ್ವಿ. ಸಾಮಾನ್ಯವಾಗಿ ಏನಂದರೆ 10 ಅಂಕದ ಪ್ರಶ್ನೆಗಳಿಗೇನೆಂದರೆ ಈ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಹೆಚ್ಚಾಗಿ ಕೇಳಿರ್ತಕ್ಕಂಥದ್ದು ನಾವಲ್ಲೇ ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ಮರೆಯದೆ ನೆನ್ಪಿಟ್ಕೊಳ್ಳಿ, ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡೆಮೋಗ್ರಾಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ, ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಿಳಿದುಕೊಳ್ಳಿ. ಸೈಜ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ಸ್ ಪಾಪ್ಯುಲೇಷನ್, ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ. ಏಜ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್, ಭಾರತದಲ್ಲಿ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ. ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ, ಭಾರತೀಯ ಜನಸಂಖ್ಯೆಯ ವಯೋರಚನೆ.
ಇನ್ಕ್ರೀಸಿಂಗ್ ಲಿಟ್ರಸಿ ರೇಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್, ಭಾರತದ ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ, ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫರೆನ್ಸ್, ಹೆಚ್ಚುತ್ತಿರುವ ಗ್ರಾಮೀಣ ನಗರ ವ್ಯತ್ಯಾಸಗಳು. ಇಷ್ಟು ಭಾರತ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳಾಗಿರ್ತಕ್ಕಂಥದ್ದು ನಾವಲ್ಲೇ ಕಾಣ್ತಾ ಇದ್ದೀವಿ.